ಏನಪ್ಪ ಏನು ಮಾಡೋದು ಹೊಟ್ಟೆ ಐತಲ್ಲ ಅಂತ ಅಂತೀವಿ. ಏನು ಮಾಡೋದಪ್ಪ ಹೊಟ್ಟೆ ಐತಲ್ಲ ಅಲ್ಲ, ಸುಮ್ಮನೆ ವಿಚಾರ ಮಾಡ್ರಿ. ಆನೆಗೆ ದೇವರು 10 ಫೀಟ್ ಬೈ 10 ಫೀಟ್ ಹೊಟ್ಟೆ ಕೊಟ್ಟ. 10 ಫೀಟ್ ಬೈ 10 ಫೀಟ್ ಇಷ್ಟು ದೊಡ್ಡ ಹೊಟ್ಟೆಯಿಲ್ಲದ ಆನೆ ನಿಮ್ಮಷ್ಟು ತೊಂದರೆ ತಗೊಂಡಿಲ್ಲ. ಆದ್ರೆ ಅರ್ಧ ಫೀಟನ್ನು ಇರಲಾರ್ದು ಹೊಟ್ಟೆ ಇರಲಾರ್ದು ಮನುಷ್ಯನಿಗೆ ಎಷ್ಟು ಸಂಘರ್ಷ ಜೀವನ. ಏನು ಮಾಡಿದ್ರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡ್ಬೇಕಲ್ಲ ಅಂತೇಳಿ. ನಿಮ್ಮ ಮನ್ಯಾಗ ಸಾಕಿದ ದನ ಎಮ್ಮೆ ಆಕಳ ಯಾವ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಕಂತ ಮಡಮಿ ಹೊಟ್ಟೆ ಸತ್ತಿಲ್ಲ. ಯಾವ ಸುಮ್ಮ ಬದುಕಿ ಅವು ಬದುಕ್ತಾವ. ಆದ್ರೆ ಮನುಷ್ಯ ಜೀವನದಲ್ಲಿ ಒಬ್ಬನೇ ಇಷ್ಟು ಸಂಘರ್ಷ ಯಾವುದಕ್ಕೋಸ್ಕರ ಇಷ್ಟು ಹೋರಾಟ, ಯಾವುದಕ್ಕಾಗಿ ಮನುಷ್ಯನ ಈ ಓಘ ನಡೀತಾ ಇದೆ. ನೀವು ನೋಡ್ರಿ, ಯಾವ ಪಶು ಪಕ್ಷಿ ಪ್ರಾಣಿಗಳು ದೆವ್ವಾಗಿಲ್ಲ. ಯಾರು ದೆವ್ವಾಗ್ಯಾರ? ನಿಮ್ಮ ಮನ್ಯಾಗ ಸಾಕಿದ ಆಕಳ ಕುರಿ ಎಮ್ಮೆಗೆ ದೆವ್ವಾಗಿಲ್ಲ, ಮಾಲಕರು ದೆವ್ವಾಗಿದ್ದಳು. ಮತ್ತು ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ದನಕರಗಳಿಗೆ ಹುಚ್ಚಿಡ್ದಿಲ್ಲ. ನೀವು ಅನ್ಬೋದು ಮತ್ತು ನಾಯಿಗೆ ಅದಕ್ಕೆ ಹುಚ್ಚಿಡ್ದಿದ್ದು ನೋಡಿ ಬಲ್ರಿ. ಇಲ್ಲ, ಯಾವ ಮನುಷ್ಯರ ದೋಸ್ತಿ ಮಾಡ್ಯಾವ ಅವು ಹುಚ್ಚಿಡ್ದಿಲ್ಲ. ಕಾಡ್ನೆ ಹಿಡ್ದಿದ್ದಕ್ಕೆ ಯಾವ ಹುಚ್ಚಿಡ್ದಿಲ್ಲ. ಮತ್ತು ಯಾವ ದನಗಳಿಗೆ ದವಾಖಾನೆಯಲ್ಲಿ ಯಾರು ಮನುಷ್ಯರ ದೋಸ್ತಿ ಮಾಡ್ಯಾವ ಯಾವ್ಯಾವ ಪಶು ಪಕ್ಷಿ ಪ್ರಾಣಿ ಅವಕ್ಕಷ್ಟ ದವಾಖಾನೆ ಅದ. ಈ ಹೋರಾಟ ಯಾತಕ್ಕೋಸ್ಕರ ಇದೆ? ಯಾತಕ್ಕೋಸ್ಕರ ಹುಚ್ಚಿಡಿತು ಮನುಷ್ಯ? ಒಂದು ಹುಚ್ಚರ ಆಸ್ಪತ್ರೆಗೆ ಹೋಗಿದ್ರು. ಏನು ಗದ್ಲ ಹೇಳ್ಬೋದ? ಹೇಳ್ಬೋದ? ನೀವು ಸುಮ್ಮನೆ ಇದ್ರೆ ನನಗೆ ಕರೆಕ್ಟ್ ಇಲ್ಲ ಅಂದ್ರೆ ಎಷ್ಟು ಬರ್ತಿತ್ತು. ನೀವು ಗದ್ದಲ ಮಾಡಿದೆ ಅಂದ್ರೆ ಹೇಳೋ ವಿಷಯ ಡೀಲಿಂಗ್ ಆಗಿಬಿಡುತ್ತೆ. ಕೇಳ್ರಿ. ಅಂದ್ರೆ ಯಾವ ಮನೆಯಲ್ಲಿ ಸಾಕಿದಂಥ ಪಶು ಪಕ್ಷಿಗಳಿಗೆ ಹುಚ್ಚಿಡ್ದಿಲ್ಲ, ಮನುಷ್ಯರಿಗೆ ಹುಚ್ಚಿಡಿತೈತಿ. ಯಾಕೆ ಹುಚ್ಚಿಡಿತೈತೆ ಅಂತ? ಮನುಷ್ಯರಿಗೆ ಸ್ವಲ್ಪ ಕಡಿಮೆ ಮೈ ಅಂತ ಮನುಷ್ಯರಿಗೆ ಹುಚ್ಚಿಡಿತೈತಿ. ಮನುಷ್ಯರಿಗೆ ಯಾಕೆ ಹುಚ್ಚಿಡಿತೈತಿ? ಒಂದು ಹುಚ್ಚ ಆಸ್ಪತ್ರೆಗೆ ಹೋದ್ರು. ಅಲ್ಲಿ ಶೆಲ್ ಇದ್ದು ಒಬ್ಬೊಬ್ರು ಹುಚ್ಚರಿಗೆ ಹಾಕಿದ್ರು. ಮೊದಲೇ ಹುಚ್ಚಗ ಹೋಗಿ ಒಬ್ಬರು ಭೇಟಿ ಆದ್ರೆ ಇವ್ರಿಗೆ ಕೇಳಿದ್ರು, ಅವ್ರು ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದು ಇದಕ್ಕೆ ಅದಕ್ಕೆ ಹುಚ್ಚಿಡ್ದೈತಿ. ಇಲ್ಲ, ಇವ ಒಬ್ಬ ಹೆಣ್ಮಗಳನ್ನು ಬಹಳ ಪ್ರೀತಿಸಿದ್ದ, ಆ ಹೆಣ್ಮಗಳು ಇವ್ರಿಗೆ ಸಿಕ್ಕಿಲ್ಲ, ಅದು ಹುಚ್ಚಿಡ್ದೈತಿ. ಆಯ್ತು ಬಿಡ್ರಿ. ಮುಂದಿನ ಚೆಲ್ಲಿಗೆ ಹೋದ್ರು. ಇವನಿಗೆ ಯಾಕೆ ಹುಚ್ಚಿಡ್ದೈತಿ? ಇವ ಯಾವ ಹೆಣ್ಮಗಳನ್ನ ಪ್ರೀತಿಸಿದ್ನಲ್ಲ ಅವ ಮದುವೆ ಆಗ್ಯಾನ, ನೀವು ಅದಕ್ಕೆ ಹುಚ್ಚಿಡ್ದೈತಿ. ಅಂದ್ರೆ ಖರೇನೆ ಯಾರಿಗೆ ಯಾಕೆ ಹುಚ್ಚಿಡಿತೈತಿ ಮನುಷ್ಯನಿಗೆ ಅನ್ನೋದು ಅರ್ಥ ಆಗಿಲ್ಲ. ಅಂದ್ರೆ ಇಡೀ ಮನುಷ್ಯನ ಓಟ ಯಾತಕ್ಕೋಸ್ಕರ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಬೆಳಗ್ಗಿಂದ ಸಾಯಂಕಾಲದವರೆಗೆ, ಎಚ್ಚರದಿಂದ ನಿದ್ರೆಯವರೆಗೆ ಅವನ ಹೋರಾಟ, ಅವನ ಇಚ್ಛೆ ಏನು ಅಂದ್ರೆ ನಾನು ಸಂತೋಷವಾಗಿರಬೇಕು. ನಮಗೆ ದುಃಖ ಇರಬಾರ್ದು, ನಮಗೆ ಸಂತೋಷ ಬೇಕು. ಇದು ಯಾರ ಅಪೇಕ್ಷೆ ಇಲ್ಲ? ನಮ್ಮೆಲ್ಲರ ಅಪೇಕ್ಷೆ ಏನು ಅಂದ್ರೆ ನಮಗೆ ದುಃಖ ಇರಬಾರ್ದು, ಸಂತೋಷ ಇರಬೇಕು. ಮೋಕ್ಷ ಮೋಕ್ಷ ಅಂತ ಕರಿತೀವಲ್ಲ, ಮೋಕ್ಷದ ಅರ್ಥವೇ ಅತ್ಯಂತ ದುಃಖ ನಿವೃತ್ತಿ, ಪರಮ ಆನಂದದ ಪ್ರಾಪ್ತಿಯ ಮೋಕ್ಷ. ಮೋಕ್ಷ ಇದರ ಅರ್ಥ ಏನೂ ಅಲ್ಲ. ಮುಕ್ತಿ ಅನ್ನುವಂಥ ಪದ ಸಂಸ್ಕೃತದ ಮುಚ್ಚೆಲ್ಲರೂ ಧಾತುವಿನಿಂದ ಬರ್ತೈತಿ. ಮುಕ್ತಿ ಇದರ ಅರ್ಥ ದುಃಖದಿಂದ ಬಿಡುಗಡೆಯಾಗುವುದೇ ಮುಕ್ತಿ. ಮುಕ್ತಿ ಇದರ ಅರ್ಥ ಆನಂದವಾಗಿರುವುದೇ ಮುಕ್ತಿ ಅಷ್ಟೆ. ಅಂದ್ರೆ ನಮ್ಮ ಮನುಷ್ಯನ ಪ್ರತಿಯೊಂದು ಕ್ರಿಯೆಯೂ ಸಹಿತ
ಯಾತಕ್ಕೋಸ್ಕರ ಅಂದ್ರೆ ನಾವು ಸಂತೋಷವಾಗಿರಬೇಕು. ನಾವು ಎಷ್ಟೇ ದೊಡ್ಡ ಮನೆ ಕಟ್ಟಲಿ, ನೀವು ಎಷ್ಟೇ ದೊಡ್ಡ ದೊಡ್ಡ ವಸ್ತುಗಳನ್ನು ಮನೆಯಾಗ ತಗೊಂಡ್ಬರ್ರಿ, ಮನೆ ವಸ್ತುಗಳಿಂದ ತುಂಬುವುದಿಲ್ಲ. ನೀವು ಸುಮ್ಮನೆ ಒಂದು 40-50 ಲಕ್ಷ ರೂಪಾಯಿ ಖರ್ಚು ಮಾಡಿ ಸೋಫಾ ಸೆಟ್, ಟಿವಿ, ಫ್ರಿಡ್ಜ್ ಎಲ್ಲ ತಗೊಂಡು ಬರ್ರಿ, ಮನೆ ತುಂಬುವುದಿಲ್ಲ. ಸುಮ್ಮನೆ ₹1 ಕೊಟ್ಟು ಮಣ್ಣಿನ ಪಣತಿಯ ದೀಪ ಹಚ್ಚರಿ, ಬೆಳಕು ಮನೆ ತುಂಬುತ್ತದೆ, ವಸ್ತುಗಳು ಮನೆ ತುಂಬುತ್ತದೆ. ಮನೆ ತುಂಬಬೇಕಾದ್ರೆ ಸಂಪತ್ತಿನಿಂದ ಮನೆ ತುಂಬಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಸಂತೋಷದಿಂದ ಮನೆ ತುಂಬಬೇಕಾಗ್ತದೆ. ಸಂತೋಷ ಬಹಳ ದೊಡ್ಡದ ಜೀವನದಲ್ಲಿ. ಅಂದರೆ ಮನುಷ್ಯ ಮಾಡುವ ಪ್ರತಿಯೊಂದು ಕ್ರಿಯೆ ಯಾತಕ್ಕೋಸ್ಕರ ಅಂದ್ರೆ ಸಂತೋಷಕ್ಕಾಗಿ. ನಾವು ಸಂತೋಷವಾಗಿರಬೇಕು. ಇವತ್ತು ನಾವೆಲ್ಲ ಚಲೋ ಹೊಸ ಮನೆ ಕಟ್ತೀವಿ. ಎದಕ್ಕೆ ಕಟ್ತೀವಿ? ನಾವು ಸಂತೋಷವಾಗಿರ್ಬೇಕಂತ ಕಟ್ತೀವಿ. ಅಕಸ್ಮಾತ್ ಚಲೋ ಹೊಸ ಮನೆ ಕಟ್ಟಿಸಿ ಯಾರಿಗಾರ ತೋರ್ಸಕ್ಕೆ ಹೋದ್ವಿ ಅಂದ್ರೆ ಅವರು ಇಲ್ಲ ಹೋದ ಕೂಡಲೇ ನಿಮ್ಮ ಮೆಟ್ಲಿಲ್ಲಿರಬಾರ್ದು, ಬಾಗಿಲಿಲ್ಲಿರ್ಬೇಕಾಗಿತ್ತು, ಅಡುಗೆ ಮನೆ ಇಲ್ಲಿರ್ಬೇಕಾಗಿತ್ತು, ದೇವ್ರ ಕೋಲಿ ಇಲ್ಲಿರ್ಬೇಕಾಗಿತ್ತು, ಬೆಡ್ರೂಮ್ ಇಲ್ಲಿರ್ಬೇಕಾಗಿತ್ತು ಅಂತ ಇವ್ರಂದ್ರು. ಮನೆ ನಿಮ್ಮಂಥವ್ರು ಹೊರಗೆ ಇರಬೇಕಾಗಿತ್ತು ಅಂತ ಮನೆ ಅಂತಿತ್ತು. ನಾವು ಕಟ್ಟಿಸಿದ್ದ ಸಂತೋಷಕ್ಕಾಗಿ ಯಾರ ಒಂದು ಸಣ್ಣ ಹುಳ ಬಿಟ್ಟರೆ ಹೆಂಗಾಗ್ತಿತ್ತು ಮನುಷ್ಯ? ಅಂದ್ರೆ ಮನೆ ಕಟ್ಟೋದು ಸಹಿತ ಸಂತೋಷಕ್ಕಾಗಿ. ಮದುವೆ ಆಗಿರಲ್ಲ, ಎದಕ್ಕಾಗಿರಲ್ಲ? ಸಂತೋಷವಾಗಿರ್ಬೇಕಂತ ನಾವು ಮದುವೆ ಆಗಿರಲ್ಲ. ಆಗೋದಕ್ಕಿಂತ ಮುಂಚಿತ ಆದ್ಮೇಲಿಂದ ನಮಗೆ ಗೊತ್ತಿಲ್ಲ. ಅವ್ರ ಹೆಣ್ಮಕ್ಳು ಕೇಳ್ರಿ, ನೀವು ಮಠಕ್ಕೆ ಬಂದಾಗ ಹೇಳ್ತಾರೆ, ಯಪ್ಪ ಇದನ್ನ ಪಡಿಬೇಕಾಗಿತ್ತಂದ್ರೆ ನಾ 16 ಸೋಮವಾರ ವ್ರತ ಮಾಡಿವಂತ. ಈ ಕಡೆ ಮಾಡ್ತಾರಿಲ್ಲ, ಮಾಡಲ್ಲ. 16 ಸೋಮವಾರ ಉಪವಾಸ ಇರ್ತಾರೆ, ಅದಕ್ಕೆ 16 ಸೋಮವಾರ ಅಂತ. ಯಪ್ಪ ನಾ ಮಾಡಿದ್ದು 16 ಸೋಮವಾರ, ನನಗೆ ಸಿಕ್ಕಿದ್ದು ಸುಳಿ ಸುಮಾರು ಇದ್ರೆ ಸಿಕ್ಕೈತೆ. ನೀವು ಅವ್ರಿಗೆ ಗಂಡ್ಮಕ್ಳು ಕೇಳಿ, ಅವ್ರೇನಂತಾರಂದ್ರೆ ಹುಡುಗರೆಲ್ಲ ಅವ್ರ ಅಪ್ಪ ಕಂಪ್ಲೇಂಟ್ ಹೇಳ್ತಿರ್ತಾರೆ, ಇದಕ್ಕೆ ಎಷ್ಟು ತಿದ್ದುತ್ತೀನಪ್ಪ, ಇನ್ನೂ ತಿದ್ದುಕೊಳ್ಳೋಕೆ ಆಗುವಂತಿದ್ದು. ಗಂಡ್ಮಕ್ಳು ಹೇಳ್ತಿರ್ತಾರೆ, ಹೆಣ್ಮಕ್ಳು ಕಂಪ್ಲೇಂಟ್, ಎಷ್ಟು ತಿದ್ದುತ್ತೀನಿ ಇವ್ರಿಗೆ, ಈಕಿಗೆ ಹೇಳ್ತೀನಿ, ಇದು ಒಟ್ಟ ತಿದ್ದಕ್ಕಾಗುವಂತಿದೆ. ಅವ್ರ ಅಪ್ಪ ಹೇಳದಂತೂ ಎದಕ್ಕೆ ತಿದ್ದಕ್ಕೆ ಹೋಗ್ತಿ? ಇವ್ರನ್ನ ತಿದ್ದಕ್ಕೆ ಹೋಗಿನೇ ನಮ್ಮ ಅಜ್ಜ ನಮ್ಮಪ್ಪ ಇದ ಯುದ್ಧದೊಳಗೆ ವೀರಮರಣವನ್ನ ಪೆರ್ನಿಯಾಗಿ ತಿದ್ದಕ್ಕೆ ಹೋಗ್ತಾರೆ. ಅಂದ್ರೆ ಮನುಷ್ಯ ಮಾಡುವ ಪ್ರತಿಯೊಂದು ಕ್ರಿಯೆಯೂ ಸಹಿತ ಸಂತೋಷಕ್ಕಿದ್ರೂ ಸಹಿತ ವಾಸ್ತವದಲ್ಲಿ ಸಂತೋಷ ಸಿಕ್ಕಿದೆ ಮನುಷ್ಯ. ಯಾಕೆ ಸಂತೋಷ ಸಿಗಲಿಲ್ಲ ಮನುಷ್ಯ? ನಮ್ಮೆಲ್ಲರ ಅಪೇಕ್ಷೆ ಸಂತೋಷವಾಗಿದ್ರೂ ಸಹಿತ, ನಮ್ಮೆಲ್ಲರ ಬಯಕೆ ಸಂತೋಷವಾಗಿದ್ರೂ ಸಹಿತ ನಮಗೆ ಸಂತೋಷ ಯಾಕೆ ಸಿಗಲಿಲ್ಲ? ಮನುಷ್ಯನ ಇಚ್ಛೆ ಏನು ಅಂದ್ರೆ, ನನ್ನ ಮನೆ ಇರಲಿ, ಊರಿರಲಿ, ಈ ಪ್ರಪಂಚ ಇರಲಿ, ಎಲ್ಲವೂ ನನ್ನಿಚ್ಛೆಯಂತೆ ನಡಿಬೇಕು ಅಂತ ಮನುಷ್ಯನ ಇಚ್ಛೆ. ನಮ್ಮ ಇಚ್ಛೆ ಏನು? ಎಲ್ಲವೂ ನನ್ನ ಅಪೇಕ್ಷೆಯಂತೆ ನಡಿಬೇಕು, ನನ್ನಿಚ್ಛೆಯಂತೆ ಎಲ್ಲ ನಡಿಬೇಕು. ಆದರೆ ನಿಸರ್ಗದ ಇಚ್ಛೆ ಹಾಗಿಲ್ಲ. ಮನುಷ್ಯನಿಗೆ ಯಾಕೆ ದುಃಖ ಆಯ್ತು ಅಂದ್ರೆ, ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮೈ ವಿಲ್ ಆ್ಯಂಡ್ ದಿ ವಿಲ್ ಆಫ್ ದಿ ನೇಚರ್. ಒಂದು ದೊಡ್ಡ ಸಂಘರ್ಷ ಇದು. ನನ್ನಿಚ್ಛೆ ಒಂದಿದೆ, ದೈವದ ನಿಸರ್ಗದ ಇಚ್ಛೆ ಒಂದಿದೆ. ನನ್ನಿಚ್ಛೆ ಮತ್ತು ನಿಸರ್ಗದ ಇಚ್ಛೆ ಇವೆರಡರ ಮಧ್ಯದಲ್ಲಿ ಒಂದು ಹೋರಾಟ ಇದೆ. ನಮ್ಮ ಇಚ್ಛೆಯಿಂದ ಎಲ್ಲ ನಡಿಬೇಕಂತ ನಾವು ಅಪೇಕ್ಷೆ ಪಡ್ತೀವಿ, ಆದ್ರೆ ನಮ್ಮ ಇಚ್ಛೆಯಿಂದ ನಡಿದೆ ಇದ್ರ ದುಃಖ ಆಗ್ಲಿಕ್ಕೆ ಶುರುವಾಗ್ತದೆ ಮನುಷ್ಯ. ನಮ್ಮೆಲ್ಲರ ಅಪೇಕ್ಷೆ ಏನು? ಎಲ್ಲವೂ ನನ್ನ ಇಚ್ಛೆಯಂತೆ ನಡಿಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ನಮ್ಮೆಲ್ಲರ ಇಚ್ಛೆ ಏನು? ನಮ್ಮ ಶರೀರ ಸ್ವರ್ಗಬಾರ್ದು, ನಮ್ಮ ಅಪೇಕ್ಷೆ ಇದೆ. ನಮ್ಮ ಮನೆಯಾಗ ಯಾರಿಗೆ ಆರಾಮ್ ತಪ್ಪಬಾರ್ದು, ನಮ್ಮ ಶರೀರ ಸ್ವರ್ಗಬಾರ್ದು, ನಮ್ಮ ಮನೆಯ ಸಂಪತ್ತು ಕರಗಬಾರ್ದು, ನಮ್ಮ ಸಂಬಂಧಗಳು ಮುರಿಬಾರ್ದು, ನಮ್ಮ ಮನೆಯಾಗ ಯಾರಿಗೆ ಸಾವು ಬರಬಾರ್ದು. ಇದು ನಮ್ಮ ಅಪೇಕ್ಷೆ. ಈ ನಿಸರ್ಗದೊಳಗೆ ಇದು ಸಾಧ್ಯ ಐತೇನಿದೆ? ನಮ್ಮ ಶರೀರ ಸ್ವರ್ಗಬಾರ್ದು ಅಂತ ನಾವು ಅಂತೀವಿ, ನಮ್ಮ ಸಂಪತ್ತು ಕರಗಬಾರ್ದು ಅಂತೀವಿ, ನಮ್ಮ ಸಂಬಂಧಗಳು ಮುರಿಬಾರ್ದು, ನಮ್ಮ ಮನೆಯಾಗ ಯಾರಿಗೆ ಸಾವು ಬರಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಇದೆ.
ಆದ್ರೆ ನಿಸರ್ಗದ ಅಪೇಕ್ಷೆ ಹಂಗಿಲ್ಲ. ಶರೀರ ಅಂದಮೇಲೆ ಇದು ಸೊರಗುವುದೇ ಇದೆ. ನೀವು ಒಂದು ಕುಂಬಳಕಾಯಿ ನನ್ನ ಹೊಲದಾಗ ಬೆಳೆದಿದ್ದಂತ ತಿಳ್ಕೊಂಡು ಅದಕ್ಕೆ ಬಂಗಾರದ ಕಟ್ ಹಾಕಿ ಸಿಕ್ಕಿದ್ರು ಸಹಿತ ಕುಂಬಳಕಾಯಿಯ ಗುಣ ಪಡೆಯುವುದೇ ಅದರ ಗುಣ. ಹಂಗ ನೀ ಎಷ್ಟೇ ಶ್ರೀಮಂತನಾಗಿರೋ ಶರೀರ ಅಂದ್ರೆ ಸೊರಗುವುದೇ ಇದರ ಗುಣ. ಇದು ಒಪ್ಕೋಬೇಕಾಗ್ತೈತೆ ಮನುಷ್ಯ. ಇದನ್ನು ಒಪ್ಕೊಂಡು ಬದುಕಲಿಲ್ಲ ಅಂದ್ರೆ ನಡೆಯುವುದಿಲ್ಲ. ನಾವೇನಂತೀವಿ ನಮ್ಮ ಶರೀರ ಸೊರಗಬಾರದು. ನೀವು ನೋಡ್ರಿ, ವಯಸ್ಸಾದ ಮೇಲೆ ಸ್ವಲ್ಪ ಮುಖದ ಮೇಲೆ ಹಿಂಗ ಇದು ಬೀಳ್ತಾವ, ಏನಂತಾರ ರಿಂಕಲ್ಸ್. ನಮ್ಮ ಅಪೇಕ್ಷೆ ಏನು, ನಮ್ಮ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನಮಗೆ ಯಾರು ಅಂಕಲ್ ಅನ್ನಬಾರ್ದು. ಇದು ನಮ್ಮ ಅಪೇಕ್ಷೆ. ಒಟ್ಟ ರಿಂಕಲ್ ಬೀಳಬಾರ್ದು, ನಮ್ಗೆ ಯಾರೋ ಅಂಕಲ್ ಅನ್ನಬಾರ್ದು. ಅಂದ್ರೆ ಇವ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೋಬೇಕು. ನಮ್ಮ ಅಪೇಕ್ಷೆ ಐತಿ ರಿಂಕಲ್ ಬೀಳಬಾರ್ದು ಅಂತ. ಆದ್ರೆ ನಿಸರ್ಗ ಹಂಗೆ ನಡಿಲಿಕ್ಕೆ ಸಾಧ್ಯ ಐತೆ. ನೀ ಎಷ್ಟು ಪಾರ್ಲರ್ಗೆ ಹೋಗಿ ಬಂದ್ರು, ಎಷ್ಟು ಬಣ್ಣ ಹಚ್ಕೊಂಡು ನೀ ಕುಂತರು ಸಹಿತ ತೆಲಿಗೆ ಹಚ್ಕೊಂಡು ಬಣ್ಣ ನಿನಗೆ ಹೇಳ್ತಿರ್ತೈತಿ. ನಾವು ಹೋದ ಮೇಲೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತೆ ಅಂತ ಹೇಳ್ತಿರ್ತೈತಿ. ನಮ್ಮ ಶರೀರ ಸ್ವರ್ಗಬಾರದು. ಇದು ದೇಹವೇ ಶರೀರ, ಇದರ ನಮ್ಮ ಶರೀರ ಸ್ವರ್ಗಬಾರ್ದು ಅಂತೀವಿ. ಅಂದ್ರೆ ಈ ಶರೀರ ಸ್ವರ್ಗಬಾರ್ದು ಅಂತ ನಾವೇನ್ ಮಾಡೀವಿ, ಉಣ್ತೀವಿ, ಔಷಧ ತೊಗೊಂತೀವಿ, ಗುಳಿಗೆ ತೊಗೊಂತೀವಿ. ಆಶ್ಚರ್ಯ ಏನಂದ್ರ, ಯಾವುದು ಸ್ವರ್ಗಬಾರದಂತ ಈ ಶರೀರಕ್ಕೆ ನಾವು ಅನ್ನ ಉಣಸಕತ್ತೀವಲ್ಲ, ಗುಳಿಗೆ ತಗೊಳಕತ್ತೀವಲ್ಲ, ನಾವು ತೆಗೆದುಕೊಳ್ಳುವ ಗುಳಿಗೆ ಎಕ್ಸ್ಪೈರಿ ಡೇಟ್ ಐತಿ, ಉಣ್ಣುವ ಅನ್ನ ಹಳಸ್ತೈತಿ. ಅಂದ್ರೆ ಎಕ್ಸ್ಪೈರಿ ಡೇಟ್ ಇದ್ದು ಗುಳಿಗೆ ತಗೊಂಡು ಹಳಸುವ ಅನ್ನ ಉಂಡು ಈ ಶರೀರ ಸ್ವರ್ಗಬಾರ್ದಂದ್ರೆ ಸಾಧ್ಯ ಇಲ್ಲ. ಇದು ಸ್ವರ್ಗೋದೆ ಅಂತ ಒಪ್ಪಿಕೊಂಡು ಬದುಕಬೇಕು. ಅವ ನಿಶ್ಚಿಂತನಾಗಿ ಬದುಕ್ತಾನೆ ಅಷ್ಟೇ. ಶರೀರ ಅಂದ್ರೆ ಸ್ವರ್ಗೋದೆ, ಸಂಪತ್ತು ಕರಗುವುದೇ. ಏನೊಬ್ಬ ಬಡವ ಇರ್ತಾನ, ಒಬ್ಬ ಶ್ರೀಮಂತ ಆಗ್ತಾನ, ಶ್ರೀಮಂತ ಇದ್ದವ ಬಡವ ಆಗ್ತಾನ. ಯಾರ ಖಾಯಂ ಹಂಗ ಅದಾರ. ಈಗ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳ್ತೀವಿ. ಬ್ರಿಟಿಷರ ಸಾಮ್ರಾಜ್ಯ, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೀವಿ. ಈಗ ಎಷ್ಟು ಉಳಿದೈತಿ? ಇಂಗ್ಲೆಂಡ್ ಇಟ್ಟ ಕರ್ನಾಟಕದಷ್ಟು ಉಳಿದೈತಿ. ಅಂದ್ರ ಹಂಪೆ ಮುತ್ತು ರತ್ನಗಳಿಂದ ಅಳಿತಿದ್ರು. ಈಗ ಹಂಗೆ ಉಳಿದೈತೇನೆ ಹೇಳಿ? ಅಂದ್ರೆ ಯಾರ ಸಂಪತ್ತು ಸಹಿತ ಖಾಯಂ ಹಂಗೆ ಉಳಿಯುವುದಿಲ್ಲ ಅಂತ ನಮ್ಮ ಅಪೇಕ್ಷೆ ಇದೆ. ಸಂಪತ್ತು ನಮ್ಮ ಮನೆಯಾಗಿನ ಸಂಪತ್ತು ಕರಗಬಾರದು. ನಮ್ಮ ಅಪೇಕ್ಷೆ ನಮ್ಮ ಮನೆ ಸಂಪತ್ತು ಕರಗಬಾರ್ದು ಅಂತೀವಿ. ಆದ್ರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ಎಲ್ಲರಲ್ಲಿ ಖಾಯಂ ಲಕ್ಷ್ಮಿ ಇರುವುದಿಲ್ಲ. ನಾವ್ ಎಷ್ಟರ ಪೂಜಾ ಮಾಡ್ಲಿ ಸಂಪತ್ತು ಹಂಗ ಉಳಿತೈತೆ ಅನ್ನೋದು. ಒಮ್ಮೆ ಹೆಚ್ಚು ಕಡಿಮೆ ಆಗುವುದಲ್ಲ. ಈಗ ತೀರ್ಕೊಂಡಿರ್ತಾರೆ ನೋಡ್ರಿ, ಊರು ಸಾಹುಕಾರ ಇದ್ದವ್ರು ತೀರ್ಕೊಂಡು ಅಂದ್ರೆ ಊರಾಗ ರೊಕ್ಕ ತೂರ್ತಾರಿಲ್ಲ, ಹಲಿಗೆಲ್ಲ ಬಾರಿಸ್ಕೊಂಡು ರೊಕ್ಕ ಹಿಂಗೆ ತೂರುವಾಗ ರೊಕ್ಕ ಕುಣಿದು ಬೀಳ್ತಿರ್ತೈತೆ. ಅದು ರೊಕ್ಕ ಕೇಳಿದ್ರಂತ ಯಾರು, ಅಲ್ಲೋ ನಿಮ್ಮ ಮಾಲಕ್ ನೋಡಿದ್ರೆ ತೀರ್ಕೊಂಡನ್ನ ನೀನು ನೋಡಿದ್ರೆ ಪುಣ್ಯಕತ್ತೀಯಲ್ಲ. ಅವಾಗ ಅದು ರೊಕ್ಕ ಹೇಳ್ತಂತ. ಅವ ಇಷ್ಟು ದಿವಸ ನಾನು ಒಳಗಿಟ್ಟು ತಾನು ಕುಣಿತಿದ್ದ, ಈಗ ಅವನಿಗೆ ಒಳಗಿಟ್ಟಿಲ್ಲ, ನಾನು ಕುಣಿತಿದ್ದ. ಅಂದ್ರೆ ಯಾರ ಸಂಪತ್ತು ಹಿಂದ್ಗಡೆ ಕುಂತಿರೋ ಮುಟ್ಗೆ ನೋಡ್ಬೇಕು. ಹೌದು, ಬಿಡು ಸರ್. ಅಂದ್ರೆ ಯಾರ ಸಂಪತ್ತು ಖಾಯಂ ಉಳಿದೈತಿ ಹೇಳಿ? ನಮ್ಮ ಸಂಪತ್ತು ನಾವು ಕರಗಬಾರ್ದಂತೀವಿ ಖರೆ, ಆದ್ರೆ ಯಾರ ಸಂಪತ್ತುಗಳು ಖಾಯಂ ಉಳಿದಿಲ್ಲ. ಒಮ್ಮೆ ಶ್ರೀಮಂತಿಕೆ, ಒಮ್ಮೆ ಬಡತನ ಬರುವುದೇ. ಅದು ಧನದ ಸಂಪತ್ತಿರ್ಬೋದು, ಕೀರ್ತಿ ವಾರ್ತೆಗಳ ಸಂಪತ್ತಿರ್ಬೋದು, ಅಧಿಕಾರದ ಸಂಪತ್ತಿರ್ಬೋದು. ಎಲ್ಲವೂ ಸಹಿತ ಇದೊಂದು ಚಕ್ರ, ಇದು ತಿರುಗ್ತಾ ಇರುತ್ತೆ ಅಷ್ಟೇ. ಯಾರ ಕೀರ್ತಿಗಳು ಖಾಯಂ ಉಳಿದವಿ ಜಗತ್ತಿನ ನಾವು ಅಂತೀವಿ. ನಮ್ಮ ಕೀರ್ತಿ ಖಾಯಂ ಉಳಿಬೇಕಂತ ತಿಳ್ಕೊಂಡು ಎಷ್ಟೋ ಮಂದಿ ಶಿಲಾಶಾಸನಗಳು ಬರೀಲಿಲ್ಲ. ನಾವೆಷ್ಟೋ ಕೊಟ್ಟು ಶಿಲಾನ್ಯಾಸಗಳು ಹಾಕಲಿಲ್ಲ. ಶಿಲಾಶಾಸನಗಳೇ ಅಳಿದು ಹೋದ ಮೇಲೆ ಶಿಲಾನ್ಯಾಸಗಳು ಉಳಿತವೆ ನಿಲ್ಲ. ಯಾರ ಕೀರ್ತಿಗಳು ಖಾಯಂ ಉಳಿದವು? ದೇವತೆಗಳ ಕೀರ್ತಿನ ಖಾಯಂ ಉಳಿದಿಲ್ಲ ಈ ಜಗತ್ತಿನಾಗ. ದೇವರ ಕೀರ್ತಿ ಉಳಿದವನಿಗೆ ನೀವು ಮನ್ಯಾಗ ಪೂಜೆ ಮಾಡ್ತೀರಿ, ಸರಸ್ವತಿ ಪೂಜೆ ಮಾಡ್ತೀರಿ, ಲಕ್ಷ್ಮಿ ಪೂಜೆ ಮಾಡ್ತೀರಿ. ಸರಸ್ವತಿ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಎಲೆ ಅಡಿಕೆ ಬೆಟ್ಟ ಇಟ್ಟು ಗಣಪತಿ ಪೂಜೆ ಮಾಡ್ತೀರಿ.
ಅಂದ್ರೆ ಸರಸ್ವತಿ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಮೊದಲು ಗಣಪತಿ ಪರ್ಮಿಷನ್ ತಗೋಬೇಕು. ಅವಾಗ ಈಗ ಗಣಪತಿ ತಾನ ಕುಂದಿರ್ಬೇಕಂದ್ರೆ ಪೊಲೀಸರ ಪರ್ಮಿಷನ್ ತಗೊಂಡು ಕೊಡ್ಬೇಕು. ಅಂದ್ರೆ ಯಾ ದೇವಾನು ದೇವತೆಗಳ ಕೀರ್ತಿಗಳು ಖಾಯ ಮುಳದವೇನಿತ್ತು ಅಂದ್ರೆ ಶರೀರ ಸ್ವರ್ಗುವುದೇ, ಸಂಪತ್ತು ಕರಗುವುದೇ, ಸಂಬಂಧಗಳು ಮುರಿಯುವುದೇ. ಯಾರ ಸಂಬಂಧಗಳು ಕಾಯ ಮುರಿದವ ಹೇಳಿ? ದ್ರೋಣ, ಏಕಲವ್ಯ, ಎಂಥ ಗುರುಭಕ್ತಿ ಅಂತ ನಾವು ಹೇಳ್ತೀವಿಲ್ಲ, ಆದರೂ ಸಹಿತ ಶಿಷ್ಯನ ಬೆರಳು ಕೇಳುವಂಥ ಪ್ರಸಂಗ ಗುರುವಿಗೆ ಬಂತಲ್ಲ. ನಾವು ಜಮದಗ್ನಿ, ರೇಣುಕೆಯನ್ನ ಅವರ ವೈವಾಹಿಕ ಜೀವನದ ಸಂಬಂಧಗಳನ್ನು ನೋಡ್ತೀವಿ. ಒಂದು ದಿವಸ ಮಗನಿಗೆ ಹಚ್ಚಿ ಹೆಂಡತಿಯ ತಲೆ ತೆಗೆಯುವಂಥ ಪ್ರಸಂಗ ಬರಲಿಲ್ಲ. ಇತಿಹಾಸದೊಳಗೆ ಏನೇನು ಓದಿಲ್ಲ ಹೇಳಿ ನಾವು. ಯಾರ ಸಂಬಂಧಗಳು ಇಲ್ಲಿ ಖಾಯಂ ಹಿಂಗ ಉಳಿತವಂತೈತಿ ಹೇಳಿ. ಈಗ ನೀವು ಮದುವೆ ಆಗಿರಿ, ಈ ಸಂಬಂಧಗಳು ಹಿಂಗ ಖಾಯಂ ಉಳಿದವ. ಅಣ್ಣ ತಮ್ಮಂದಿರದ ಅಣ್ಣ ತಮ್ಮಂದಿರ ಸಂಬಂಧಗಳು ಹಿಂಗ ಖಾಯಂ ಉಳಿತವಂತೈತೇನು? ಅಣ್ಣ ತಮ್ಮ ಒಂದೇ ತಂದೆ ತಾಯಿಯ ರಕ್ತ ಹೀರ್ಕೊಂಡು ಬಂದು ಹಂಚ್ಕೊಂಡು ಬಂದು ತಾಯಿ ಕೊಟ್ಟ ಒಂದು ರೊಟ್ಟಿಯಲ್ಲಿ ಇಬ್ಬರು ಅರ್ಧ ರೊಟ್ಟಿ ತುತ್ತು ಮಾಡಿ ಉಣಿಸಿದ ಅಣ್ಣ ತಮ್ಮ ಒಂದು ದಿವಸ ಆಸ್ತಿ ಕೇಳಾಕ ಬಂದಾಗ ಅವು ಹಚ್ಚಿಕೊಟ್ಟ ಗಟ್ಟಿ ರೊಟ್ಟಿ ಇತ್ತು, ಇಬ್ರು ತುತ್ತು ಮಾಡಿ ಒಬ್ಬರಿಗೊಬ್ಬರು ಉಣಿಸ್ತಿದ್ರು. ಅನ್ನ ಉಣಿಸಿದ್ರೆ ಹೊರತು ಆಸ್ತಿ ಬಂದಾಗ ಇಬ್ಬರು ಯಾರು ಗೋಡೆ ಕಟ್ಟಿಕೊಂಡ್ರಲ್ಲ. ಯಾವ ಸಂಬಂಧಗಳು ಜಗತ್ತಿನೊಳಗೆ ಉಳಿದವ ಹೇಳಿ? ಇಲ್ಲಿ ರಾವಣ ಯುದ್ಧ ಆಯಿತು, ರಾಮಾಯಣದ್ದು ಯುದ್ಧ ಆದ ಮೇಲೆ ರಾಮನ ಬಾಣದಿಂದ ನೆಲಕ್ಕೆ ಉರುಳಿತು. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಇಲ್ಲ, ಎಷ್ಟೇ ರಾವಣ ನಮ್ಮ ವೈರಿ ಆದರೂ ಸಹಿತ ರಾವಣ ಬಹಳ ದೊಡ್ಡ ತಪಸ್ವಿ, ಒಮ್ಮೆ ಅವನ ಹತ್ರ ಹೋಗೋಣ. ಸುಮ್ಮನೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ ರಾವಣನಿಗೆ ನಾವು. ಇಲ್ಲ, ಹೋಗೋಣ ನಡಿ ಅಂತ ಹೋದರು. ರಾವಣ ನೆಲಕ್ಕೆ ಬಿದ್ದಿದ್ದ. ಇನ್ನೊಂದು ಕ್ಷಣಕ್ಕೆ ರಾವಣನ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ರಾವಣನಿಗೆ ರಾಮ ಪ್ರಶ್ನೆ ಮಾಡ್ತಾನೆ, ಅಲ್ಲ ನಿನಗೆ ಯಾಕೆ ಸೋಲಾತು ಅಂತ ಪ್ರಶ್ನೆ ಮಾಡ್ತಾನೆ. ನೋಡು, ನಿನಗ 10 ತಲೆ 20 ಕೈ, ನೀನು ಪರಮಾತ್ಮನ ಆತ್ಮಲಿಂಗವನ್ನೇ ತಂದಂಥ ಶೂರ. ನಿನಗೆ 10 ತಲೆ 20 ಕೈ, ನಾನೇನು ದೇವರ ಆತ್ಮಲಿಂಗ ತಂದವನಲ್ಲ. ನನಗೆ 10 ತಲೆಗಳು ಇಲ್ಲ, ಒಂದೇ ತಲೆ. ನಿನ್ನಂಗೆ 20 ಕೈ ಇಲ್ಲ, ಎರಡೇ ಕೈ. ಆದರೂ ಇಷ್ಟೆಲ್ಲ ಇದ್ರು ನಿನಗ್ಯಾಕೆ ಸೋಲಾತು, ನನಗ್ಯಾಕೆ ಗೆಲುವಾತು ಯುದ್ಧದಲ್ಲಿ ಅಂತ ರಾವಣನಿಗೆ ಕೇಳ್ತಾನೆ. ಸಾವಿನಂಚಿನಲ್ಲಿರುವ ರಾಮನಿಗೆ ಹೇಳ್ತಾನೆ, ನೋಡು, ಇರಬಹುದು ನಾನು ಪರಮಾತ್ಮನಿಂದ ಆತ್ಮಲಿಂಗವನ್ನು ಪಡೆದುಕೊಂಡು ಬಂದಿರುವಂಥ ತಪಸ್ವಿ ಇರಬಹುದು, ನನಗೆ 10 ತಲೆ ಇರಬಹುದು, 20 ಕೈ ಇರಬಹುದು. ಆದರೂ ಸಹಿತ ನಿನಗೆ ಒಂದೇ ತಲೆ ಎರಡೇ ಕೈ ಇದ್ರೂ ನನಗ ಆತ್ಮಲಿಂಗವನ್ನು ಪಡೆದುಕೊಂಡ ತಪಸ್ಸಿನ ಶಕ್ತಿ 10 ತಲೆ 20 ಕೈ ಇದ್ರೂ ಸಹಿತ ನನಗೆ ಯಾಕೆ ಯುದ್ಧದೊಳಗೆ ಸೋಲಾತು ಅಂದ್ರೆ, ನನ್ನ ಕಷ್ಟದ ಕಾಲದೊಳಗೆ ನನ್ನ ತಮ್ಮ ವಿಭೀಷಣ ನನ್ನ ಜೊತೆ ಇರಲಿಲ್ಲ. ನಿನ್ನ ಕಷ್ಟದ ಕಾಲದೊಳಗೆ ನಿನ್ನ ತಮ್ಮ ಲಕ್ಷ್ಮಣ ನಿನ್ನ ಜೊತೆ ಇದ್ದಿದ್ದಕ್ಕೂ ನಿನಗೆ ಗೆಲುವಾತು. ಒಮ್ಮೆ ಯಾವುದೋ ವಿಷಯ ಬಂತು ಅಂದ್ರೆ, ಆಸ್ತಿ ವಿಷಯಕ್ಕೆ ಬಂತು ಅಂದ್ರೆ ಉಳಿತವೆ ನೀವು ಸಂಬಂಧಗಳಿಗೆ. ಅಂದ್ರೆ ಇಲ್ಲಿ ಯಾವ ಸಂಬಂಧಗಳು ನಾವೇನಂತೀವಿ, ನಮ್ಮ ಸಂಬಂಧಗಳು ಮುರಿಬಾರ್ದು ಅಂತೀವಿ. ಆದ್ರೆ ಸಂಬಂಧಗಳು, ಮನುಷ್ಯನ ಪ್ರೀತಿ ಎದಕ್ಕೈತಿ ಅಂದ್ರೆ, ಮನುಷ್ಯನನ್ನ ಪ್ರೀತಿಸುವ ಸಲುವಾಗಿ ಪ್ರೀತಿಸುವುದಿಲ್ಲ. ಆ ವ್ಯಕ್ತಿ ಅಥವಾ ವಸ್ತು ಅದು ನನಗೆ ಸುಖ ಕೊಡ್ತಿದ್ರು ಪ್ರೀತಿಸ್ತಾನ, ಸುಖ ಕೊಡದೇ ಇದ್ರೆ ಪ್ರೀತಿಸೋದಿಲ್ಲ ಅಂತಷ್ಟೇ. ಎಲ್ಲಿವರೆಗೆ ಆ ವಸ್ತು ಸುಖ ಕೊಡ್ತೈತಿ ಅಲ್ಲಿವರೆಗೆ ಪ್ರೀತಿಸ್ತಾನೆ. ಈಗ ಸಪೋಸ್ ನನಗೊಂದು ಹೊಸ ಇನೋವಾ ಕಾರ್ ಗಾಡಿ ತಗೋಬೇಕಂತ ಅಪೇಕ್ಷೆ ಆಗೈತೆ ಅಂತ ತಿಳಿದ್ರು. ತಗೊಂಡು ನನಗೆ ನಂದು ಡ್ರೀಮ್ ರೀ, ನಾನು ಭಾಳ ಕಷ್ಟಪಟ್ಟು ದುಡ್ದೀನಿ, ನಾನು ಇನೋವಾದಾಗ ಅಡ್ಡಾಡ್ಬೇಕಂತ ನಂದು ಡ್ರೀಮ್ ಇದು ಅಂತ ನಾವು ಅಂತೀವಿ. ಆಯ್ತು, ತಗೊಂಡು ಹೋಗುವಾಗ ಆಕ್ಸಿಡೆಂಟ್ ಆಯ್ತು, ಬಿದ್ದೆ. ಗಾಡಿ ಒಂದು ಕಡೆ ಬಿತ್ತು, ನೀವು ಒಂದು ಕಡೆ ಬಿದ್ದು 108 ಬಂತು. 108 ಬಂದಾಗ ಏನಂತೆ ನೀನು,
ಇಲ್ಲ ನಾನು ಆಂಬುಲೆನ್ಸಿಗೆ ಭಾಳ ಪ್ರೀತಿ ಮಾಡ್ತೀನಿ, ನಾನು ಇನೋವಾ ಗಾಡಿಗೆ ಭಾಳ ಪ್ರೀತಿ ಮಾಡ್ತೀನಿ, ಅದಕ್ಕೆ ಹಾಕೊಂಡು ಹೋಗ್ರಿ ಅಂತೀರಿ, ಮೊದಲು ನನಗೆ ತೊಗೊಂಡು ಹೋಗ್ರಿ ಅಂತೀರಿ. ಅಂದ್ರೆ ಆ ಕಾರ್ ಎಲ್ಲಿವರೆಗೆ ನಿನಗೆ ಪ್ರೀತಿ ಇತ್ತು ಅಂದ್ರೆ ಅದು ಎಲ್ಲಿವರೆಗೆ ನಿನಗೆ ಸುಖ ಕೊಡ್ತೈತೆ ಅಂತಿತ್ತು, ಅಲ್ಲಿವರೆಗೆ ನೀನು ಅದನ್ನು ಪ್ರೀತಿ ಮಾಡ್ತಿದ್ದಿ. ಅದು ಯಾವಾಗ ಮೊಡಕಾಕ ಬಿದ್ದೈತೆ ಅಂತ ಗೊತ್ತಾಯ್ತು, ಅದಕ್ಕೆ ಬಿಡ್ರಿ ಮೊದಲು ನನಗೆ ತೊಗೊಂಡು ಹೋಗಿ ಅಂತೀವಿ. ಅಂದ್ರೆ ಮನುಷ್ಯನ ಯಾವುದೇ ವ್ಯಕ್ತಿ ವಿಷಯಗಳಿರಲಿ, ಒಂದು ಅಪೇಕ್ಷೆ ಇಟ್ಕೊಂಡು ಪ್ರೀತಿ ಮಾಡ್ತಾನ, ಅದು ಅಪೇಕ್ಷೆ ಈಡೇರ್ತ ಅವನ ಸಂಬಂಧ ಇರ್ತೈತಿ. ಅಪೇಕ್ಷೆ ಈಡೇರದೇ ಇದ್ರೆ ಸಂಬಂಧಗಳು ಮುರಿತಾವ ಅಷ್ಟೇ. ಈಗ ಹೇಳ್ತೀವಲ್ಲ ನಾವೆಲ್ಲ ನಮ್ಮ ರಿಲೇಶನ್ಶಿಪ್ನೊಳಗೆ ಯಾಕೆ ಬ್ರೇಕಪ್ ಆಗ್ತಾವ್ರಿ, ಇದಕ್ಕೇನು ದೊಡ್ಡ ಶಾಸ್ತ್ರ ಓದಬೇಕಿಲ್ಲಿದೆ. ನಮ್ಗೆ ಯಾಕೆ ಸಂಬಂಧಗಳು ಕೆಡ್ತಾವ್ರಿ ಅನ್ನೋದಕ್ಕೆ ಏನು ದೊಡ್ಡ ಶಾಸ್ತ್ರ ಓದೇ ತಿಳ್ಕೊಬೇಕಂತಿಲ್ಲ. ಸಂಬಂಧಗಳು ಯಾಕೆ ಕೆಟ್ಟವ ಅಂದ್ರೆ ಮದಕ್ಕೆ ಕೂಡ್ಯಾವ ಯಾಕೆ ನೋಡ್ಬೇಕದ. ನಮ್ಮ ಸಂಬಂಧ ಎದಕ್ಕೆ ಕೂಡ್ಯಾವ ಅಂದ್ರೆ ಯಾವುದೋ ಒಂದು ಅಪೇಕ್ಷೆಯಿಂದ ಕೂಡೈತಿ, ಅಪೇಕ್ಷೆ ಈಡೇರದಿದ್ರೆ ಬಿಟ್ಟೈತಿ, ಇಷ್ಟ ಇದು ಇರೋದು ಸೋತ್ತು. ನಮ್ಮ ಸಂಬಂಧಗಳು ಕೆಟ್ಟಿದ್ದಕ್ಕೆ ನಮ್ಮ ಅಪೇಕ್ಷೆ ಈಡೇರದೇ ಇದ್ರೆ ಸಂಬಂಧಗಳು ಕೆಟ್ಟು ಹೋಗ್ತವೆ ಅಷ್ಟೇ. ಅಂದ್ರೆ ನಮ್ಮ ಅಪೇಕ್ಷೆ ಸಂಬಂಧಗಳು ಮುರಿಬಾರ್ದು, ಆದ್ರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ಸಂಬಂಧಗಳಂದ ಮೇಲೆ ಮುರಿಯುವುದೇ ಅದು. ಈಗ ನಾವು ಅಂತೀವಿ, ಏನಂತೀವಿ, ಈಗ ನೀವು ಗಂಡ ಹೆಂಡತಿ ಇರ್ತೀವಿ, ನಿಮ್ಮ ಸಂಬಂಧಗಳು ಹಿಂಗ ಉಳ್ದವ. ಮದುವೆ ಆಗೋದಕ್ಕಿಂತ ಮೊದಲು ಹೆಂಗಿರ್ತಾವ, ಮದುವೆ ಆದ ಮೇಲೆ ಹೆಂಗಿರ್ತಾವ, ಮದುವೆಯಾಗಿ ಏನು ನೋಡ್ತಿರ್ಬೇಕು, ಒಂದು ಇದ್ರ ಮೇಲೆ ಕೂಡಿಸಿರ್ತಾರ, ಒಂದ ಕೋಕೋಕೋಲಾ ಬಾಟ್ಲು ಸ್ಟ್ರಾ 2 ಇರ್ತಾವ, ಬಾಟ್ಲು ಒಂದೇ ಇರ್ತೈತಿ. ಈಗ ನೋಡ್ರಿ, ಒಂದು ಆ ಕಡೆ ಕುಂತಿರ್ತೈತಿ, ಒಂದು ಈ ಕಡೆ ಕುಂತಿರ್ತೈತಿ. ಅಂದ್ರೆ ಹಂಗೆ ಉಳಿದಿರೋದಿಲ್ಲ, ಅದು ಬದಲಾವಣೆ ಆಗ್ತೈತಿ ಸಂಬಂಧಗಳು. ಹಂಗೆ ನಾವು ಅನ್ಕೊಂಡಂಗ ಮನುಷ್ಯ ಸಂಬಂಧಗಳು ಉಳಿದಿಲ್ಲ. ಒಬ್ಬ ಹೆಣ್ಮಗಳು ಗಂಡಕ್ಕೆ ಕೇಳಿದ್ಲು ಅಂತ, ಅಲ್ಲ ನೀವು ನನಗೆ ಮದುವೆಕ್ಕಿಂತ ಮುಂಚೆ ಎಂಗೇಜ್ಮೆಂಟ್ ಆಗಿತ್ತು, ಮದುವೆಕ್ಕಿಂತ ಮುಂಚೆ ನನಗೆ ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ, ಹುಟ್ಟು ಹಬ್ಬ ಅಂತ ಗಿಫ್ಟ್ ತಂದು ಕೊಡ್ತಿದ್ರಿ, ಈಗ ಮದುವೆ ಆದಮೇಲೆ ಯಾಕೆ ಯಾವ ಇಲ್ಲಲ್ಲ? ಅವಾಗ ಯಜಮಾನ್ ಹೇಳಿದ, ಹುಚ್ಚಿ ಅವೆಲ್ಲ ಎಲೆಕ್ಷನ್ಗಿಂತ ಮೊದಲು ಪ್ರಚಾರ ಇರ್ತೈತಿ, ಎಲೆಕ್ಷನ್ ಮುಗಿದ್ಮೇಲೆ ಪ್ರಚಾರ. ಅವಾಗ ಮೊದಲು ಅದು ಬಿಫೋರ್ ಎಲೆಕ್ಷನ್. ಈಗ ಮದುವೆ ಮುಗೀತು, ಪ್ರಚಾರ ಮುಗೀತು ಈಗೆಲ್ಲ. ಅಂದ್ರೆ ಸಂಬಂಧಗಳು ಹಂಗ ಉಳಿದಿಲ್ಲ, ಸ್ವಲ್ಪ ಬದಲಾಕೊಂತ ಹೋಗ್ತಿರ್ತಾವ ಅಷ್ಟು. ಆದ್ರೆ ನಮ್ಮ ಅಪೇಕ್ಷೆಯನ್ನು ಸಂಬಂಧಗಳು ಮುರಿಬಾರ್ದು, ಶರೀರ ಸೊರಗಬಾರ್ದು, ಸಂಪತ್ತು ಕರಗಬಾರ್ದು, ಸಂಬಂಧಗಳು ಮುರಿಬಾರ್ದು, ಸಾವು ಬರಬಾರ್ದು ನಮ್ಮ ಮನ್ಯಾಗ ಯಾರಿಗೆ. ಇದು ನಮ್ಮ ಅಪೇಕ್ಷೆ. ಬುದ್ಧ ಅಂತಾನ ಒಬ್ಬ ತಾಯಿ ಕೇಳಿದ್ಲಂತ, ಇಲ್ಲ ನನ್ನ ಮಗ ತೀರ್ಕೊಂಡ, ನಾನು ಬಹಳ ದುಃಖ ಆಗೈತೆ ನನಗೆ. ಬುದ್ಧ ಹೇಳಿದ ಮಾತು ಎಷ್ಟು ದೊಡ್ಡದು ಅಂದ್ರೆ, ನೋಡು ನಿನ್ನ ಮಗನ್ನ ಬದುಕಿಸ್ತೀನಿ, ನೋವಿಲ್ಲದ ಮನ, ಸಾವಿಲ್ಲದ ಮನೆ, ಅದರದೊಂದು ಸಾಸ್ವಿ ಕಾಳು ತಗೊಂಡು ಬಂದೆ ಅಂದ್ರೆ ನಿನ್ನ ಮಗನ ಬದುಕಿಸ್ತೀನಿ. ಅಂದ್ರೆ ಈ ಭೂಮಿಯ ಮೇಲೆ ಸಾವಿಲ್ಲದ ಮನೆಯಿಲ್ಲ, ನೋವಿಲ್ಲದ ಮನವಿಲ್ಲ, ಇವಿರದೇ ಇದು. ಸಾಕ್ರೆಟಿಸ್ ಇದ್ದ, ಸಾಕ್ರೆಟಿಸ್ ಅವನ ಶಿಷ್ಯ ಕ್ರೇಟೋ ಅಂತಿದ್ದ. ಕ್ರೇಟೋ ಸಾಕ್ರೆಟಿಸನಿಗೆ ವಿಷ ಕೊಟ್ಟಿದ್ರು, ವಿಷ ಹ್ಯಾಮ್ಲಾಕ್ ಅಂತಿತ್ತು. ಅವನಿಗೆ ಈಗೋ ಆಗೋ ಸಾಕ್ರೆಟಿಸ್ ಸಾಯುವ ಪರಿಸ್ಥಿತಿ. ಅವನ ಶಿಷ್ಯ ಕ್ರೇಟೋ ಇರ್ತಾನೆ. ಕ್ರೇಟೋ ಎಲ್ಲರಿಗೂ ದುಃಖ ಆಗಿದೆ. ಶಿಷ್ಯರು ಹೇಳಕತ್ತಾರ, ಗುರುವಿನ ಸಾವು ಸಮೀಪ ಆಗಿದೆ. ಕ್ರೇಟೋ ಅಳಕತ್ತಾನ, ಶಿಷ್ಯರು ಅಳಕತ್ತಾರ. ಸಾಕ್ರೆಟಿಸ್ ಕೇಳ್ತಾನೆ, ಯಾಕೆ ಅಳಕತ್ತೀರಿ ನೀವೆಲ್ಲ? ಕ್ರೇಟೋ ಹೇಳ್ತಾನೆ, ಅಲ್ಲ ನನ್ನ ಗುರುವಿಗೆ ಸಾವು ಸಮೀಪ ಆಗೈತಲ್ಲ, ಅದಕ್ಕೂ ದುಃಖ ಆಗಕತ್ತೈತಿ. ಸಾಕ್ರೆಟಿಸ್ ಬಹಳ ದೊಡ್ಡ ತತ್ವಜ್ಞಾನಿ. ಅಂದ್ರೆ ಸಾವನ್ನು ನೋಡುವ ದೃಷ್ಟಿಕೋನ ಹೆಂಗಿತ್ತು. ಶಿಷ್ಯನಿಗೆ ಹೇಳ್ತಾನೆ, ಯಾಕೆ ಅಳಕ್ ಹೋಗ್ತಿರೋ ನೀವು? ಸಾವು ಸಾವು ಅಂತ ನೀವೇನು ಹೇಳಕತ್ತೀರಲ್ಲ, ಈಗ ನೋಡ್ರಿ ನಾ ಅದಿನೇ ಇಲ್ಲಿ. ಸಾಕ್ರೆಟಿಸ್ ಹೇಳುವ ಮಾತು, ನಾ ಇದ್ದಾಗ, ಈಗ ಅದೇನಿಲ್ಲಿ, ನಾ ಇದ್ದಾಗ ಸಾವು ಬಂದಿಲ್ಲ. ಅಕಸ್ಮಾತ್ ಸಾವು ಬಂತು ಅಂದ್ರೆ, ಸಾವು ಬಂದಾಗ ನಾನಾ ಇರೋದಿಲ್ಲ, ಅವಾಗ ಯಾಕೆ ಅಳಕ್ ಹೋಗ್ತೀರಿ ನೀವು? ನಾ ಇದ್ದಾಗ ಸಾವು ಬಂದಿಲ್ಲ, ಸಾವು ಬಂದಾಗ ನಾನಾ ಇರೋದಿಲ್ಲ ನೋಡುವ ಪ್ರಶ್ನೆ ಎಲ್ಲಿದೆ. ಅಂದ್ರೆ ನೋಡುವ ದೃಷ್ಟಿಕೋನ ಎಷ್ಟು. ಅಂದ್ರೆ ನಮ್ಮೆಲ್ಲರ ಅಪೇಕ್ಷೆ ಏನು ಅಂದ್ರೆ, ನಮ್ಮ ಶರೀರ ಸೊರಗಬಾರ್ದು, ಸಂಪತ್ತು ಕರಗಬಾರ್ದು, ಸಂಬಂಧಗಳು ಮುರಿಬಾರ್ದು, ಸಾವು ಬರಬಾರ್ದು. ಇದು ಎಲ್ಲ ನಮ್ಮ ಅಪೇಕ್ಷೆ. ಆದ್ರೆ ನಿಸರ್ಗದ ಅಪೇಕ್ಷೆ ಹಿಂಗಿಲ್ಲ. ಇದನ್ನೆಲ್ಲವನ್ನು ನಡೆಸುವ ಒಂದು ಶಕ್ತಿ ಐತಿ. ಯಾವ ಶಕ್ತಿ ನಡೆಸಕತ್ತೈತಿ? ಈಗೊಂದು ಗಿಡ ಇದೆ, ಗಿಡದೊಳಗಿರುವ ಎಲೆ ಅಂತೂ ಅಕಸ್ಮಾತ್ ಒಂದು ದೊಡ್ಡ ವೃಕ್ಷದ ಒಂದು ಸಣ್ಣ ಎಲೆ ಇಲ್ಲ, ನಾ ಅಳಗಾಡಿದಾಗ ಗಿಡ ಅಳಗಾಡಬೇಕು.
ನಾ ಅಳಗ್ಯಾಡ್ದಾಗ ಗಿಡ ಅಳಗ್ಯಾಡಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನೆ ಇರ್ಬೇಕಂತ ಒಂದು ಸಣ್ಣ ಎಲಿ ಹಿಂಗಂದ್ರ ನಡಿತೈತಿ. ಅದು ಎಲಿಯ ಕರ್ತವ್ಯ ಏನು ಅಂದ್ರೆ ಗಿಡ ಅಳ್ಳಾಡ್ದಾಗ ಎಲಿ ಅಳ್ಳಾಡಬೇಕು, ಗಿಡ ಸುಮ್ಮನಿದ್ದಾಗ ಎಲಿ ಸುಮ್ಮನಿರ್ಬೇಕು. ಹಂಗ ಈ ವಿಶಾಲ ವಿಶ್ವ ಅನ್ನುವ ಒಂದು ವೃಕ್ಷ ಇದೆ. ಆ ವೃಕ್ಷದೊಳಗೆ ನನ್ನ ಜೀವನ ಅನ್ನುವಂಥದ್ದು ಒಂದು ಸಣ್ಣ ಎಲೆ ಇದೆ ಅಷ್ಟೇ. ಈ ವಿಶ್ವ ಶಕ್ತಿ ಏನಿದೆ ಅದು ಅಳಗಾಡು ಅಂದಾಗ ನಾನು ಅಳಗಾಡಬೇಕು, ಸುಮ್ಮನಿರು ಅಂದಾಗ ಸುಮ್ಮನಿರ್ಬೇಕಷ್ಟೇ. ಅಂದ್ರೆ ಇದು ನನ್ನ ಇಚ್ಛೆ ಅಂತ ನಡೆಯುವುದಿಲ್ಲ, ಯಾವುದೋ ಒಂದು ಶಕ್ತಿಯ ಮೇಲೆ ಇದು ನಡೀತಾ ಇದೆ ಈ ಜಗತ್ತು. someone somewhere in some form or formless he does exist. ಯಾವುದೋ ಒಂದು ಶಕ್ತಿ ಎಲ್ಲೋ ಕುಳಿತು ಒಂದು ರೂಪ ಅಥವಾ ಆಕಾರದಲ್ಲಿ ನಿರಾಕಾರದಲ್ಲಿ ನಮ್ಮೆಲ್ಲರಿಗೆ ಶಕ್ತಿ ತುಂಬುತ್ತಾ ಇದೆ ಬದುಕಲಿಕ್ಕೆ. ಯಾರಿರ್ಬೋದು ಹೇಳಿ? ಯಾವ ಶಕ್ತಿ ಈ ಜಗತ್ತನ್ನ ಈ ಜೀವನವನ್ನ ನಡೆಸಲಿಕ್ಕತ್ತಿದೆ ಹೇಳಿ? ಯಾವುದೋ ಒಂದು ಶಕ್ತಿ ನಡೆಸ್ತಾ ಇದೆ ಅಲ್ಲ. ಈಗ ನಾವು ಸುಮ್ಮನೆ ಮನೆಯಿಂದ ಇಲ್ಲಿ ಗಾಡಿ ತಗೊಂಡ್ಬರೋದ್ರಾಗ ಸಣ್ಣದೊಂದು ಏನೋ ಬಂತು ಅಂದ್ರೆ ಆಕ್ಸಿಡೆಂಟ್ ಆಗಿ ಬೀಳ್ತೀವಿ ನಾವು. ಈ ಜಗತ್ತಿನೊಳಗೆ ಎಷ್ಟು ಆಕಾಶ ಕಾಯಗಳು ತಿರುಗಾಕತ್ತಾವಲ್ಲ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಇಷ್ಟು ಆಕಾಶ ಕಾಯಗಳು ತಿರುಗಾಕತ್ತಾವ, ಒಂದರ ಆಕ್ಸಿಡೆಂಟ್ ಆಗ್ಯಾವನ್ನು. ಇವೆಲ್ಲವೂ ಸಹಿತ ಆಕ್ಸಿಡೆಂಟ್ ಆಗಲಾರ್ದಂಗೆ ನೋಡಿಕೊಂಡ ಶಕ್ತಿ ಯಾವುದು? ಯಾವ ಶಕ್ತಿ ಇದನ್ನು ನಡ್ಸಕತ್ತೈತಿ ಹೇಳಿ? ಈಗ ತಾಯಿ, ಈಗ ಡಾಕ್ಟರ್ ಆಪರೇಷನ್ ಮಾಡುವಾಗ ಅಕಸ್ಮಾತ್ ತಾಯಿಯ ಎದೆ ಕೊಯ್ದ್ರ ಎದೆಗಿಂದ ಏನು ಬರ್ತೈತಿ? ರಕ್ತ, ಕೀವು, ಮಾಂಸ ಬರ್ತೈತಿ. ಆಶ್ಚರ್ಯ ಏನಂದ್ರೆ ನೀವು ಬ್ಲೇಡ್ ತಗೊಂಡು ತಾಯಿ ಎದೆ ಕೊಯ್ರಿ, ರಕ್ತ, ಕೀವು, ಮಾಂಸ ಬರ್ತೈತಿ. ಆದ್ರೆ ರಕ್ತ, ಕೀವು, ಮಾಂಸದ ಮಧ್ಯದೊಳಗ ಅಮೃತದ ಹಾಲನ್ನಿಟ್ಟು ಕಳಿಸಿದವನು ಯಾರಿರಬಹುದು? ಯಾರಿಟ್ಟು ಕಳಿಸ್ಯಾರ? ತಾಯಿ ಉಂಡಾಳ, ಹುಳಿ ಉಂಡಾಳ, ಉಪ್ಪು ಉಂಡಾಳ, ಖಾರ ಉಂಡಾಳ. ನಮ್ಮ ಖಾರ ಸ್ವಲ್ಪ ಕಣ್ಣಿಗೆ ಹೊಡೆದ್ರ ಕಣ್ಣು ಉರಿತೈತಿ. 9 ತಿಂಗಳು ಸಹಿತ ಹುಳಿ, ಖಾರ, ಉಪ್ಪು ಉಂಡ್ರು ಸಹಿತ ಗರ್ಭದೊಳಗಿರುವ ಮಗುವಿಗೆ ಆ ಖಾರ, ಹುಳಿ, ಉಪ್ಪುಗಳನ್ನ ಹತ್ತದಂತೆ ತಟ್ಟದಂತೆ ಇರಿಸಿರುವ ಶಕ್ತಿ ಯಾವುದಿರಬಹುದು? ಯಾವ ಶಕ್ತಿ ಇಟ್ಟೈತಿ ಹೇಳಿ? ಯಾವ ಶಕ್ತಿ ಇದನ್ನೆಲ್ಲ ನಡೆಸೈತಿ? ಈಗ ನಮ್ಮ ದೇಹ ಇದೆ. ಈಗ ಒಂದು ಸೈಕಲ್ ತಗೊಂಡು ಹೋಗ್ತೀರಿ ನೀವು, ಒಂದು ಸೈಕಲ್ಗೆ ಸುಮ್ಮನೆ ಒಂದು ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ತೈತಿ. ಇದೊಂದು ತೊಗಲಿನ ಟೂಬ್ ದೇಹ ಇಟ್ಟು ಇದು 9 ರಂಧ್ರಗಳಿಗಿಟ್ಟು ಸಹಿತ ಇದನ್ನ ಒಟ್ಟ ಪಂಚರ್ ಆಗಲಾರ್ದ ಒಂದು ಶಕ್ತಿ ಇದೆಯಲ್ಲ, ಅದು ಯಾವ ಶಕ್ತಿ? ಯಾವ ಶಕ್ತಿ ಇದನ್ನು ನಡೆಸ್ತಾ ಇರಬಹುದು? ಈಗ ನಾವೇನಂತೀವಿ? ಕಣ್ಣು ನೋಡ್ತೈತಿ, ಕಿವಿ ಕೇಳ್ತೈತಿ, ಕಾಲು ನಡಿತೈತಿ ಅಂತ ನಾವು ಅಂತೀವಿ. ಕಣ್ಣ ನೋಡ್ತಿದ್ರ, ಕಿವಿ ಕೇಳ್ತಿದ್ರ, ಕಾಲ ನಡೀತಿದ್ರ. ಈಗ ಒಬ್ಬ ವ್ಯಕ್ತಿ ಸತ್ತ, ಕಾಲ ಅದಾವ ಇಲ್ಲ, ನಡಿವಲ್ಲಿ ಯಾಕಾಗಿದ್ರು? ಕೈ ಅದಾವ ಇಲ್ಲ, ಮಾಡುವಲ್ಲಿ ಯಾಕಾಗಿದ್ರು? ಕಿವಿ ಅದಾವ ಇಲ್ಲ, ಕೇಳುವಲ್ಲಿ ಯಾಕ? ಕಣ್ಣು ಅದಾವ ಇಲ್ಲ, ನೋಡುವಲ್ಲಿ ಯಾಕಾಗಿದ್ರ? ಈಗ ಒಂದು ಶವ ಊಟಕ್ಕೆ ಬಡ್ದಿರ್ತೈತಿ, ಅವಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರ ನೋಡಿ. ಯಾರೋ ಅವ್ರ ಸ್ನೇಹಿತರು ಬಂದ್ರು ಒಂದು ಹೂವಿನ ಸರ ತಗೊಂಡು ಹಾಕಕ್ಕೆ ಬರ್ತಿರ್ತಾರ, ಅವ್ರ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ. ನೋಡ್ರಿ, ಕಣ್ಣರ ತೆಗೀರಿ. ನಿಮ್ಮ ಅತ್ಯಂತ ಪ್ರಾಣ ಸ್ನೇಹಿತ ನೀವಿಬ್ರು ಬಿಟ್ಟಿರ್ತಿರ್ಲಿಲ್ಲ, ಬಂದ ನೋಡ್ರಿ, ಕಣ್ಣರ ತೆಗೀರಿ ಅಂತ ಈಗ ಹೆಣ್ಮಗಳಿಂದ ಹೇಳ್ಕೊಂತ ಹತ್ತು ಕೂಡ್ಲೇನೆ ಕುಂತ ಅಕಸ್ಮಾತ್ ಕಣ್ಣು ತೆಗೆದ್ರೆ ಇವರಿಬ್ರು ಕಣ್ಣು ಮುಚ್ಚಬೇಕಾಗ್ತದೆ. ಅಲ್ಲ, ಕಣ್ಣಿದ್ದು ಅಲ್ಲ, ನೋಡ್ಲಿಲ್ಲ ಯಾಕಂತ? ಕಣ್ಣಿನ ಮುಖಾಂತರ ನೋಡುವುದಿಲ್ಲ ಮನುಷ್ಯ, ಕಣ್ಣಿನಿಂದ ನೋಡುವುದಿಲ್ಲ, ಕಿವಿಯಿಂದ ಕೇಳುವುದಿಲ್ಲ, ಕೈಯಿಂದ ಮಾಡುವುದಿಲ್ಲ. ಕೈಯ ಮುಖಾಂತರ, ಕಿವಿಯ ಮುಖಾಂತರ, ಕಣ್ಣಿನ ಮುಖಾಂತರ ಈ ಎಲ್ಲ ಇಂದ್ರಿಯಗಳನ್ನ ಒಂದು ಸ್ಫೂರ್ತಿ ಕೊಡುವ ಚೈತನ್ಯ ಶಕ್ತಿ ಯಾವುದೋ ಒಳಗಿದೆಯಲ್ಲ, ಆ ಶಕ್ತಿ ಯಾವುದಿರಬಹುದು? ಅಂದ್ರೆ ಇಡೀ ಪ್ರಪಂಚವನ್ನ ಯಾವುದೋ ಒಂದು ಶಕ್ತಿ ನಡೆಸಕತ್ತೈತಲ್ಲ. ಇಡೀ ನನ್ನ ದೇಹ ಇರಬಹುದು, ನನ್ನ ಮನೆ ಇರಬಹುದು, ಈ ಪ್ರಪಂಚ ಇರಬಹುದು. ಈ ಪ್ರಪಂಚವನ್ನು ನಡೆಸುವ ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಏನಂತ ಕರೀತಾರೆ? ಈ ಪ್ರಪಂಚ ಮತ್ತು ಆ ಶಕ್ತಿಯನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಡ್ಯಾನ್ಸರ್ ಇರ್ತಾನೆ, ಡ್ಯಾನ್ಸರ್ಗೆ ಡ್ಯಾನ್ಸ್ ಅಂಡ್ ಡ್ಯಾನ್ಸರ್ ಕ್ಯಾನ್ ಇಟ್ ಬಿ ಸಪರೇಟೆಡ್? ಡ್ಯಾನ್ಸ್ ಮತ್ತು ಡ್ಯಾನ್ಸರ್ ಎರಡು ಬೇರೆ ನೋಡ್ಲಿಕ್ಕೆ ಆಗೋದಿಲ್ಲ.
ಈ ಜಗತ್ತಿಗೆ ಏನಂತ ಕರೀತಾರೆ ಅಂದ್ರೆ ಕೃತ್ಯ ಅಂತ ಕರೀತಾರೆ. ಇದನ್ನು ನಿರ್ಮಾಣ ಮಾಡಿದ ಶಕ್ತಿಗೆ ಕರ್ತ ಅಂತ ಕರೀತಾರೆ. ಅಂದ್ರೆ ಈ ಪ್ರಪಂಚ ಇದು ಕೃತ್ಯ, ಇದನ್ನು ನಿರ್ಮಾಣ ಮಾಡಿದ ಶಕ್ತಿ ಕರ್ತ. ಈ ಪ್ರಪಂಚಕ್ಕೆ ಏನಂತ ಕರೀತಾರ ಅಂದ್ರೆ ಇದಕ್ಕೆ ಪುರ ಅಂತ ಕರೀತಾರ, ನಿರ್ಮಾಣ ಮಾಡಿದ ಶಕ್ತಿಗೆ ಶಿವ ಅಂತ ಕರೀತಾರ. ಈ ಪ್ರಪಂಚವೇ ಒಂದು ಶಿವಪುರ, ಇದು ಶಿವಪುರ. ಬರೇ ನಿಮ್ಮೂರು ಕೇಳ್ತೀವಿ, ನಿಮ್ಮೂರಷ್ಟೇ ಶಿವಪುರ ಅಲ್ಲ, ಈ ಪ್ರಪಂಚವೇ ಶಿವಪುರ ಇದೆ. ಇಡೀ ಪ್ರಪಂಚ ಇವರೆಲ್ಲ ಇರುವರ ಶಿವಪುರ, ನಿಮ್ಮೂರು ಅಷ್ಟ ಶಿವಪುರ ಅಂತ ತಿಳ್ಕೊಬೇಡ್ರಿ ನೀವು. ಯಾಕಂದ್ರ ಇದು ಯಾವ ಶಕ್ತಿ ನಡೆಸ್ತಾ ಇದೆಯಲ್ಲ ಆ ಶಕ್ತಿಗೆ ಶಿವ ಅಂತ ಕರೀತಾರ. ಆ ಶಕ್ತಿಯ ಪುರ ಇದು ಶಿವಪುರ. ಯಾರು ನಡೆಸ್ಯಾರ ಇದನ್ನೆಲ್ಲ ಜಗತ್ತ? ಬಸವಣ್ಣ ಅಲ್ಲಮ್ಮ ಪ್ರಭು ಎಷ್ಟು ಸುಂದರವಾಗಿ ಮಾತನ್ನು ಹೇಳ್ತಾರೆ. ಯಾರದಿದೆ ಪ್ರಪಂಚ? ನಡೆಸಿದವ್ರು ಯಾರಿದನ್ನೆಲ್ಲ? ನಾವ್ಯಾರು? ಈಗ ಒಂದು ಗಡಿಗೆ ಇರ್ತೈತಿ, ಗಡಿಗೆ. ಈಗ ಗಡಿಗೆ ಮಾರವ್ರು ಇರ್ತಾರೆ ನೋಡಿ. ನೀ ಗಡಿಗೆ ಮಾರವ್ರ ಹತ್ರ ಹೋಗಿ, ಅವ ಗಡಿಗೆ ಮಾರವ ಇದ್ದ. ಗಡಿಗೆ ಮಾರವ ಏನಂತಿದ್ದ ಅಂದ್ರ ಇದು ಗಡಿಗೆ ನಂದು ಅಂತ ಮಾರ್ತಿದ್ದ. ಒಬ್ಬ ಯಾವನೋ ಒಂದಿಷ್ಟು ರೊಕ್ಕ ಕೊಟ್ಟು ಗಡಿಗೆ ತಗೊಂಡ ಮೇಲೆ ಅವ ಏನಂದ, ಇದು ಗಡಿಗೆ ನಂದು ಅಂದ. ಗಡಿಗೆ ಖರೀದಿ ಮಾಡೋದಕ್ಕಿಂತ ಮೊದಲ ಗಡಿಗೆ ಮಾರವಂತಿದ್ದ, ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್. ಗಡಿಗೆ ತಗೊಂಡ ಮೇಲೆ ಅವ ತಗೊಂಡವಂದ, ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್, ನಾನು ಈ ಗಡಿಗೆ ಮಾಲೀಕ ಅಂತ ಅವ ಅಂದ. ಗಡಿಗೆ ಕನ್ಫ್ಯೂಸ್ ಆಗ್ತಿದ್ದ, ನನ್ನ ಮಾಲಕ್ ಖರೆ ಯಾರಿದ್ದಾರೆ? ಇವ ಮೊದಲು ಮಾಲಕ್ ಅಂತಿದ್ದ, ಈಗ ಇವ ರೊಕ್ಕ ಕೊಟ್ಟು ತಗೊಂಡು ಕೂಡ ಇವ ಮಾಲೀಕ ಅಂತಾನ, ನನ್ನ ಮಾಲೀಕರ ಯಾರಿರ್ಬೋದು ಅಂತ. ಅವಾಗ ಗಡಿಗೆಯೊಳಗಿರುವ ಮಣ್ಣು ಅಂತೂ ಇವನು ಮಾಲಕ್ಕಲ್ಲ, ಇವನು ಮಾಲಕ್ಕಲ್ಲ, ಇವರಿಬ್ರು ಇರದೇ ಇದ್ರು ಸಹಿತ ನಾನು ಇರದಿದ್ರೆ ಗಡಿಗಾಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಭೂಮಿ ತಾಯಿಯ ಮಣ್ಣು ನಾನು ಮಾಲೀಕ ಅಂತ ಅದು ಹೇಳ್ತಾರೆ. ಇವಾಗ ಗಡಿಗೆ ಕೊಟ್ಟವನು ಮಾಲೀಕಲ್ಲ, ಗಡಿಗೆ ತಗೊಂಡವನು ಮಾಲೀಕಲ್ಲ. ಮಾಲೀಕ ಯಾರು ಅಂದ್ರೆ ಮಣ್ಣು ಕೊಟ್ಟ ಭೂಮಿ ತಾಯಿ ಮಾಲೀಕ. ಮತ್ತು ನಾವು ಕೊಡೋರು ತಗೊಳ್ಳೋರು ಯಾರಂದ್ರೆ ವಿ ಆರ್ ನಾಟ್ ದಿ ಓನರ್ಸ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್, ದಿಸ್ ಲ್ಯಾಂಡ್, ವಿ ಆರ್ ಜಸ್ಟ್ ಯೂಸರ್ಸ್ ಆಫ್ ದಿಸ್ ಲ್ಯಾಂಡ್. ಮನುಷ್ಯ ಸುಖವಾಗಿರ್ಬೇಕಂದ್ರೆ ತಲೆಯಾಗಿರ್ಬೇಕು. ಎಲ್ಲಿವರೆಗೆ ನಾ ಇದರ ಮಾಲೀಕ ಅಂತ ತಲೆಯಾಗಿರ್ತೈತಿ ಅಲ್ಲಿವರೆಗೆ ಚಿಂತೆ ಇರ್ತೈತಿ. ಎಲ್ಲಿವರೆಗೆ ನಮ್ಮ ತಲೆಯಾಗಿರ್ಬೇಕು ಅಂದ್ರೆ ವಿ ಆರ್ ನಾಟ್ ದಿ ಓನರ್ಸ್, ವಿ ಆರ್ ಜಸ್ಟ್ ಯೂಸರ್ಸ್ ಅಷ್ಟೇ. ನಾವು ಇಲ್ಲಿ ಈ ಜಗತ್ತನ್ನು ಗಳಸಕ್ಕೆ ಬಂದವರಲ್ಲ, ಈ ಜಗತ್ತನ್ನು ಬಳಸಿ ಮತ್ತು ಬಿಟ್ಟು ಹೋಗಕ್ಕೆ ಬಂದವರು, ಬಳಸಕ್ಕೆ ಬಂದವರ ಹೊರತು ಗಳಸಕ್ಕೆ ಬಂದವರಲ್ಲ ಅನ್ನೋದು ತಲೆಯಾಗಿರ್ಬೇಕಷ್ಟ ಮನುಷ್ಯ. ಇದು ಶಿವಸೂತ್ರ. ಇದು ಶಿವಸೂತ್ರ ಏನು ಅಂದ್ರೆ ಯಾರು ಕಾಯಂ ಯಾರ ಹೆಸರಲ್ಲಿ ಉಳಿದವ, ಮನೆಯವ್ರ ಹೆಸರಲ್ಲಿ ಉಳಿದಾವ, ಹೊಲ ಅವ್ರ ಹೆಸರಲ್ಲಿ ಉಳಿದಾವ, ಅವ್ರ ಅಪ್ಪನ ಹೆಸರಲ್ಲೇ ಇತ್ತು, ಅವ ಬಡದಾಡಿ ತನ್ನ ಹೆಸರಲ್ಲೇ ಮಾಡ್ಕೊಂಡ. ಮುಂದೆ ಮಗ ಬಡದಾಡಿ ಅವ ಮಾಡ್ಕೊಂತಾನ, ಮುಂದೆ ಮೊಮ್ಮಗ ಅವ ಬಡದಾಡಿ ಮಾಡ್ಕೊಂತಾನ. ಇವ್ರು ಅಂತಿದ್ರು ಇದು ನನ್ನ ಹೆಸರಲ್ಲೇ ಆಗೈತಿ ಪಾಣಿ ಅಂತ. ಅದು ಪಾಣಿ ಅಂತಿತ್ತು, ಮಾಡ್ಕೊಂತ ಹೋಗ್ರಿ, ಹಿಂದೆ ಬಂದವರು ಬರ್ಕೊಂತ ಹೋಗ್ಯಾರ, ನೀವು ಬರ್ಕೊಂತ ಹೋಗ್ತೀರಿ, ಆದ್ರೆ ನಾ ಯಾರ ಹೆಸರಲ್ಲೇನು ಕಾಯಂ ಆಗಿರುವುದಿಲ್ಲ ಅಂತ ಪಾಣಿ ಅಂತಿರ್ತೈತಿ ಮನುಷ್ಯ. ಸುಮ್ ಬರ್ಕೊಂತ ಹೋಗೋದು ಗೊತ್ತಿರ್ಬೇಕು ಮನುಷ್ಯಾಗ. ಇದು ನಂದು ಮಾಡ್ಕೋಬೇಕಂತ ತಲೆಯಾಗಿದ್ದಕ್ಕೆ ಇಷ್ಟು ಟೆನ್ಷನ್ ಶುರುವಾಗ್ಯಾವ. ಮಾಡ್ಕೋಬಾರ್ದಂತಲ್ಲ, ಸೇ ಇಟ್ ಬಟ್ ಡೋಂಟ್ ಫೀಲ್ ಇಟ್ ಅಷ್ಟೇ. ಸೇ ಇಟ್, ಡೋಂಟ್ ಫೀಲ್ ಇಟ್ ಇರ್ಬೇಕು ಮನುಷ್ಯಾಗ. ಇದನ್ನು ವ್ಯಾವಹಾರಿಕವಾಗಿ ನಂದು ಅಂತ ಇರಬೇಕು, ತಲೆಯಾಗ ಗೊತ್ತಿರಬೇಕು ಇದೆಲ್ಲ ಭಗವಂತನದು, ಇದು ಶಿವಪುರ ಅನ್ನೋದು ಬಹಳ ಪಕ್ಕ. ಊರಾಗ ವ್ಯವಹಾರದಾಗ ಇರಬಾರ್ದು, ತಲೆಯಾಗಿರ್ಬೇಕು, ಅಂದಾಗ ಸಮಾಧಾನ ಇರ್ತೈತೆ ಅಷ್ಟೇ. ಊರು ಬೋರ್ಡ್ ಮೇಲೆ ಶಿವಪುರ ಅಂತ ಇರಬಾರ್ದು, ಹೃದಯದೊಳಗೆ ಇದು ಶಿವಪುರ. ಈ ದೇಹವೇ ಒಂದು ಪುರ. ಇದು ನಡಿಬೇಕಾದ್ರೆ ನಡೆಸೋ ಒಳಗೊಬ್ಬ ಶಿವ ಕುಂತಾನಲ್ಲ, ನನ್ನ ದೇಹವೇ ಒಂದು ಶಿವಪುರ ಅಂತ ತಲೆಯಾಗಿರ್ಬೇಕು. ಇದು ಅಷ್ಟೇ. ಇದು ಸತ್ಯ ಗೊತ್ತಾಗಬೇಕು ಮನುಷ್ಯ. ಅದಕ್ಕೆ ಶರಣರು ಎಷ್ಟು ಸುಂದರವಾಗಿ ಬರೆದ್ರವರು. ಯಾರ್ದಿದು ಜಗತ್ತ ಇದು ಯಾಕೆ ಮನುಷ್ಯನಿಗೆ ದುಃಖ ಆಗೈತಿ, ಯಾಕೆ ಚಿಂತೆಗಳಾಗ್ಯಾವ ಅಂದ್ರೆ ಎಲ್ಲ ನಂದು ಮಾಡ್ಕೋಬೇಕಂತಾನೆ. ಹೊಲ ನಂದು ಮಾಡ್ಕೋಬೇಕು, ಮನಿ ನಂದು ಮಾಡ್ಕೋಬಾರ್ದಂತಲ್ಲ, ಗೊತ್ತಿರ್ಬೇಕು, ವ್ಯಾವಹಾರಿಕವಾಗಿ ಮಾಡ್ಕೋಬೇಕು. ಮತ್ತಿನ್ನೆಲ್ಲ ನಂದೆಲ್ಲ ಬಂದವ್ರಿಗೆಲ್ಲ ಕೊಟ್ಕೊಂಡು ಹೋಗೋಕ್ಕಾಗುತ್ತೆ. ವ್ಯಾವಹಾರಿಕವಾಗಿ ಮಾಡಬೇಕು, ತಲೆಯಾಗ ಗೊತ್ತಿರ್ಬೇಕು ಇದು ನಂದಲ್ಲ, ಇದು ಶಿವನದು. ನಾನು ಗಳಸಾಕ್ ಬಂದವನಲ್ಲ, ಇನ್ನು ಬಳಸಾಕ್ ಬಂದವನು ಅನ್ನೋದು ಗೊತ್ತಿರಬೇಕು. ಗುರುಗಳಿಗೆ ಹೋಗಿ ಕೇಳಿದಂತವ, ಯಪ್ಪ ನನಗೆ ಭಾಳ ಚಿಂತೆ ಐತಿ, ಭಾಳ ಟೆನ್ಷನ್ ಐತಿ, ಏನು ಮಾಡ್ಬೋದು? ಗುರುಗಳಂದ್ರೆ ಏನು ಮಾಡ್ಬೇಕಂತ ಮಾಡಿ. ಈಗ ನನ್ನ ಟೆನ್ಷನ್ನ ನನ್ನ ಚಿಂತೆ ಬಿಡಿಸ್ದೆ ಅಂದ್ರೆ
ನಿನ್ನ ಜೋಳಿಗೆ 1001 ಹಾಕ್ತೀನಿ ನೋಡಂದ. ಅವಾಗ ಗುರುಗಳಂದ್ರು, ನೀ 1001 ನನ್ನ ಜೋಳಿಗೆ ಹಾಕಿದ್ರೆ ನಿನ್ನ ಟೆನ್ಷನ್ ಬಿಡೋದಿಲ್ಲ, ನಂದನ್ನೋದು 1 ಹಾಕಿಬಿಡು, ನಿಂದು ಟೆನ್ಷನ್ ಹೋಗುತ್ತೆ, ಚಿಂತೆ ಹೋಗುತ್ತೆ. ಸುಮ್ಮನೆ ನಂದನ್ನೋದು ಒಂದು ಮೆಲ್ಲಕ್ಕೆ ತಲೆಯಾಗಿನ ತೆಗಿ, ನಾನು ಬಳಸಕ್ಕೆ ಬಂದವರು. ಶರಣರು ಅಲ್ಲಮ ಪ್ರಭುದೇವರು ಸುಮ್ಮನೆ ಒಂದು ವಚನ ಬರೀತಾರೆ. ಯಾರದಿ ಜಗತ್ತು, ಯಾರದಿ ಪ್ರಪಂಚ, ಯಾವನೋ ನಿರ್ಮಿಸಿದ ಶಿವನ ಪ್ರಪಂಚವನ್ನು ನಾವು ಎಷ್ಟು ಬಡದಾಡ್ತೀವಲ್ಲ, ಇದು ನಂದು 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 ಅನ್ನುವ ದುಃಖ ಮನುಷ್ಯನಿಗೆ ಬಹಳ ತಾಪ ಕೊಟ್ಟೈತೆ. ಮೇರು ಗಿರಿಗಳೆಲ್ಲವೂ ಪುರಾತನರೊಡವೆ, ರಜತ ಗಿರಿಗಳೆಲ್ಲವೂ ಪ್ರಮಥರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಂಬಟ, ಅಚ್ಚಿನ ಮಳೆ ಬಾಣಸದ ಮನೆ. ಅಚ್ಚಿನ ಮಳೆ ಬಾಣಸದ ಮನೆ, ತನು ಮನ ಧನಗಳೆಲ್ಲವೂ ಗುಹೇಶ್ವರ ಲಿಂಗದ ಸೊಮ್ಮು ನೋಡ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವ. ಅಲ್ಲಮ ಪ್ರಭುದೇವರಂತಾರೆ, ಈ ಜಗತ್ತನ್ನು ಒಂದು ಕ್ಷಣ ಕಣ್ಣಾಡಿಸಲಿ. ಹಿಮಾಲಯ ಪರ್ವತ, ಸಹ್ಯಾದ್ರಿ ಪರ್ವತಗಳು, ಗಿರಿ ಶಿಖರಗಳು, ಇದು ಯಾರ ಒಡವೆ? ನಾವೇಂದ್ರೆ ಹಿಮಾಲಯ ನಿರ್ಮಾಣ ಮಾಡಿವೆ, ನಾವೇಂದ್ರೆ ಸಾಗರಗಳನ್ನು ನಿರ್ಮಾಣ ಮಾಡಿವೆ, ನದಿಗಳನ್ನು ನಾವೇನಾದರೂ ಮಾಡಿವೆ. ನಾವು ನಿರ್ಮಾಣ ಮಾಡಿದವರಲ್ಲಿ ಯಾವುದೋ ಒಂದು ಶಕ್ತಿ ನಿರ್ಮಾಣ ಮಾಡಿದೆ. ನಾವು ಹಚ್ಚಿದ ದೀಪ ಆರ್ತೈತಿ, ಆದ್ರೆ ಭಗವಂತ ಒಂದು ದೀಪ ಹಚ್ಚದ, ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ತೇಲಿ ಬಿಟ್ಟ ಶಕ್ತಿ ಇದೆಯಲ್ಲ, ಅದು ದೇವರದ್ದು ಅಷ್ಟೆ. ಇದು ಜಗತ್ತು, ಇದೆಲ್ಲ ದೇವನಿಂದ ನಿರ್ಮಾಣ ಆಗಿದೆ, ಶಿವನಿಂದ ನಿರ್ಮಾಣ ಆಗಿರುವಂಥದ್ದು. ಮೇರು ಗಿರಿಗಳು, ಸಪ್ತ ಸಾಗರಗಳು, 14 ಲೋಕಗಳಂತ ನಾವೇನು ಕರಿತೀವಿ, ಇದು ನಿರ್ಮಾಣವಾಗಿದ್ದು ದೇವರು. ಮತ್ತೆ ಲೋಕವೆಂಬುವುದೊಂದು ಕರ್ತಾರನ ಕಮ್ಮಟ. ಇದು ಕರ್ತಾರನ ಕಮ್ಮಟ ಅಂದ್ರೆ ಒಂದು ಟಂಕಶಾಲೆ, ಇದೊಂದು ಫ್ಯಾಕ್ಟ್ರಿ ಇದ್ದಂಗಿದೆ. ಇಲ್ಲಿ ಹಂಗ ಹೊಸವು ಬರ್ತಾವ, ಹಳೆ ಹೋಗ್ತಾವ, ಹೊಸವು ಬರ್ತಾವ, ಹಳೆ ಹೋಗ್ತಾವ. ಇಲ್ಲಿ ಯಾವುದು ಖಾಯಂ ಅನ್ನೋದಿಲ್ಲ ಈ ಜಗತ್ತಿನೊಳಗೆ. ಈಗ ಸಾಲಿ ಇರ್ತೈತಿ ನೋಡ್ರಿ, ಸಾಲ್ಯಾಗ ಒಂದೇ ದಿವಸ ನಡೀತಿರ್ತೈತಿ. ಏನು? ಯಾರು ಫಸ್ಟ್ ಇಯರಿಗೆ ಬರ್ತಾರ ಅವ್ರಿಗೆ ವೆಲ್ಕಮ್ ಪಾರ್ಟಿ ಇರ್ತೈತಿ, ಹೋಗೋರಿಗೆ ಸೆಂಡ್ ಆಫ್ ಪಾರ್ಟಿ ಇರ್ತೈತಿ. ವೆಲ್ಕಮ್ ಪಾರ್ಟಿನೂ ನಡೀತೈತಿ, ಸೆಂಡ್ ಆಫ್ ಪಾರ್ಟಿನೂ ನಡೀತೈತಿ. ಈಗ ಒಬ್ಬ ಆಫೀಸರ್ ಇರ್ತಾನೆ, ಅವನು ಜಾಯ್ನಿಂಗ್ ಡೇಟ್ ಇರ್ತೈತಿ. ಜಾಯ್ನಿಂಗ್ ಡೇಟ್ ಇರ್ತೈತಲ್ಲ, ರಿಟೈರ್ಮೆಂಟ್ ಆಗೋ ಡೇಟ್ ಕೊಟ್ಟ ಜಾಯ್ನಿಂಗ್ ಮಾಡಿಸ್ಕೊಂತಾರೆ ಅವರು. ಅಂದ್ರೆ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ದು ಡೇಟ್ ಆಫ್ ಬರ್ತ್ಕ್ಕಿಂತ ಮುಂಚೆನೆ ಡೇಟ್ ಆಫ್ ಡೆತ್ ಇಸ್ ರಿಟರ್ನ್ ಮೊದಲ ಬಂದೈತಿ ಇದು. ಅಂದ್ರೆ ಇದೊಂದು ಟಂಕ ಶಾಲೆ ಇದು, ಇದೊಂದು ಫ್ಯಾಕ್ಟ್ರಿ. ಬರ್ತಾವ ಹೋಗ್ತಾವ, ಹೊಸವು ಬರ್ತಾವ, ಹಳೆ ಹೋಗ್ತಾವ. ಸೊಸಿ ಬರ್ತಾಳ, ಮಗಳು ಹೋಗ್ತಾಳ. ಒಬ್ರು ಬರ್ತಾರ, ಒಬ್ರು ಹೋಗ್ತಾರ. ಮೊಮ್ಮಗ ಬರ್ತಾನ, ಅಜ್ಜ ಹೋಗ್ತಾನಷ್ಟ. ಈ ಕಡೆ ಮುಂದೆ ಮೊಮ್ಮಗನಿಗೆ ತೊಟ್ಲಾಗ ಚಲೋ ಪಡಸಲೆಗೆ ಹಾಕ್ತಿರ್ತಾರ. ಅದು ಮುದುಕರು ಟಿವಿ ಕೆಮ್ಮಿಗೆ ಮಾಗಿ ಕಾಲು ಕೊಡ್ತಿದ್ದು ಹಿಂದೆ ಕೊಟ್ಟಿಗೆ ಹೋಗಿತಾರೆ ಅಷ್ಟೇ. ಈಗ ಶೋರೂಮ್ ಇರ್ತಾವಲ್ಲ, ಶೋರೂಮ್ನಾಗ ಹೊಸ ಗಾಡಿಗೆ ಮುಂದಿಡ್ತಾರ, ಸ್ವಲ್ಪ ಓಡ್ಸಾಡಿದ ಹಳೆ ಗಾಡಿ ಗ್ಯಾರೇಜ್ಗೆ ಹೋಗಿರ್ತಾರೆ ನೋಡ್ರಿ. ಹಂಗೆ ಮೊಮ್ಮಕ್ಕಳಿಗೆ ಶೋರೂಮ್ನಾಗ ತೊಟ್ಟಲ್ದಿರ್ತೈತಿ, ಮುದುಕ ಗ್ಯಾರೇಜ್ನಾಗ ಹೋಗೋದು ಬಿಟ್ಟಿರ್ತೀವಿ. ಇದು ಬರೋದು ಹೋಗೋದು, ಇದು ಜಗತ್ತಿನ ನಿಯಮ ಐತಿಲ್ಲ ಅಷ್ಟೇ. ಈ ನಿಸರ್ಗ ಏನ್ ಮಾಡೈತಿ ಅಂದ್ರ, ನೀನು ಹುಟ್ಟಿದ ಕ್ಷಣ ನಿನ್ನ ಹುಟ್ಟಿನ ತೊಟ್ಟಿಲಕ್ಕಾಗಿ ಒಂದು ಗಿಡ ನಿರ್ಮಾಣ ಆದ್ರೆ, ಸತ್ತ ಮೇಲೆ ಚಟ್ಟಕ್ಕೂ ಸಹಿತ ಒಂದು ಗಿಡ ಮೊದಲೇ ನಿರ್ಮಾಣ ಆಗಿ ಬಿಟ್ಟಿರ್ತೈತಿ. ಇದನ್ನ ಯಾರು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲವೂ ಇಲ್ಲಿ ನಡೆದಿದೆ. ಇದು ಅಂದ್ರ ಇದು ಭಗವಂತನ ಟಂಕಶಾಲೆ ಈ ಜಗತ್ತು. ಇದೊಂದು ಟಂಕಶಾಲೆ. ಒಬ್ಬರು ಬರ್ತಾರ, ಇದು ಮರ್ತ್ಯ ಲೋಕ, ಇದು ಕರ್ತಾರನ ಕಮ್ಮಟ. ಅಚ್ಚಿನ ಮಳೆ ಅಂದ್ರೆ ಇದನ್ನೆಲ್ಲ ನಮ್ಮ ಹೆಂಗಂತೀವಿ ನೋಡ್ರಿ. ನೀವು ಸಂಸಾರಿಕರಿರ್ತೀವಿ, ಮಕ್ಕಳು ನೋಡಿದ ಕೂಡ ನೀವೇನಂತೀರಿ? ಸೇಮ್ ಅವ್ರ ಅಪ್ಪನ ಬಾಯಾಗಿದ್ದು ಬಿದ್ದಂಗ ಅದ ನೋಡ್ರಿ ಅಂತ. ಮುಂದೆ ಅವ್ರ ಅಪ್ಪನ ಬೆಳೆಸ್ತಾನ. ಈಗ ಅವ್ರ ಅಪ್ಪನ ಬಾಯಾಗಿ ಬಿದ್ದಂಗೆ ಮಗಳಿತ್ತು ಅಂದ್ರೆ ಸೇಮ್ ಅವ್ರ ಅವನ ಬಾಯಾಗಿ ಬಿದ್ದಂಗಿಂದ ಐತಿ ನೋಡ್ರಿ. ಅವ್ರ ಮುಂದೆ ಬಾವಾಗೆ ಕೆಡುತ್ತಾರ. ಮತ್ತೆ ಬೇರೆ ನಮ್ಮ ಟಂಕಶಾಲೆ ಒಂದು ಮೌಲ್ಡ್ ಮಾಡಿ ಕಳಿಸ್ತೈತಿ. ಆದ್ರೆ ದೇವ ನಿರ್ಮಿಸಿದ್ದು ಹೆಂಗೈತಿ ಅವನ ಟಂಕಶಾಲೆ ಅಂತ. ಒಂದ್ರಂಗ ಒಂದೈತೆ, ಒಬ್ರಂಗ ಒಬ್ರದಿವೆ. ಒಂದು ಗಿಡದಂಗೆ ಒಂದು ಗಿಡ ಐತೇನೆ, ಎಷ್ಟು ಅದ್ಭುತ. ಒಂದ್ರಂಗ ಒಂದಿಲ್ಲ, ಎಲ್ಲವೂ ಸಹಿತ ವಿಶೇಷ. ಅಚ್ಚಿನ ಮಳೆ ಬಾಣಸದ ಮನೆ. ಅವನ ಅಡಿಗೆ ಮನೆ ಎಷ್ಟು ಅದ್ಭುತ ಐತಿ, ನಮ್ಮ ಅಡಿಗೆ ಮನೆ ಎಷ್ಟು ಅದ್ಭುತ ಐತಿ. ನಮ್ಮ ಅಡಿಗೆ ಮನ್ಯಾಗ ಒಬ್ರು ಇಬ್ರು 4 ಮಂದಿ ಬಂದ್ರಂದ್ರ ಪಾತ್ರೆ ಸಪ್ಪಳಾಕಿರ್ತಾವ ನಮ್ಮ ಅಡಿಗೆ ಮನ್ಯಾಗ.
ಇಬ್ಬರು ಬರಲಿ 4 ಮಂದಿ ಬಂದ್ರೆ ಅದನ್ನ ಹಿಂಗೆ ಸ್ವಲ್ಪ ಎತ್ತರ ಮಾಡಿ ನೀಡ್ತಿರ್ತಾರೆ. ಆದ್ರೆ ಭಗವಂತನ ಅಡುಗೆ ಮನೆ ಹೆಂಗೈತಿ ಅಂದ್ರೆ ಎಷ್ಟು ವರ್ಷಗಳಿಂದ ಎಷ್ಟು ಕೋಟಿ ಜೀವಿಗಳು ಉಣ್ಣಾಕತ್ತಾವಲ್ಲ, ಒಂದರ ಉಪವಾಸ ಬೆದ್ದೈತಿ ಅಂತ ಹೇಳಿದ್ದೇನೆ. ಎಷ್ಟು ಅದ್ಭುತವಾದ ಅಡುಗೆ ಮನೆ ದೇವರದು. ಎಲ್ಲ ಏನು ನಡೆಯಕತ್ತೈತಲ್ಲ, ಎಷ್ಟು ಅದ್ಭುತವಾದ ಅವನ ಅಡುಗೆ ಮನೆ ಐತಿ. ನೀವು ತೆಂಗಿನ ಗಿಡ ಇರ್ತೈತಿ, ತೆಂಗಿನ ಗಿಡದ ಕೆಳಗ ರಾಡಿ ನೀರು ಹಾಕ್ರಿ, ಮ್ಯಾಲ ಚಲೋ ಸಿಹಿ ನೀರು ಕೊಡ್ತೈತಿ. ಇದು ದೇವರ ಅಡುಗೆ ಮನೆ ಐತಿ. ನೀವು ಆಕಳಿಗೆ ಮುಸುರಿ ಹಾಕ್ರಿ, ಚಲೋ ಹಾಲು ಕೊಡ್ತೈತಿ. ನೀವು ಹಣ್ಣಿನ ಗಿಡಕ್ಕೆ ಕೆಟ್ಟದ್ದು ಹಾಕ್ರಿ, ಅದು ಚಲೋ ಹಣ್ಣು ಕೊಡ್ತೈತಿ. ದೇವನ ಅಡಿಗೆಯ ಮನೆ ಎಷ್ಟು ದೊಡ್ಡದೈತಿ. ಅಚ್ಚಿನ ಮಳೆ ಬಾಣಸದ ಮನೆ, ಇದು ತನು ಮನ ಧನಗಳೆಲ್ಲವೂ ಇದು ಗುಹೇಶ್ವರ ಲಿಂಗದ ಸ್ವಾಮಿ. ಇದು ಯಾವುದು ಅಂದ್ರೆ ಇದನ್ನೆಲ್ಲ ನಿರ್ಮಿಸಿದಂಥ ದೇವರದರಲ್ಲ ಅವನು ಅಷ್ಟೆ. ಅದಕ್ಕೆ ಮನುಷ್ಯ ನೆಮ್ಮದಿಯಿಂದ ಬದುಕಬೇಕಾಯ್ತು ಅಂದ್ರೆ, ಸುಖವಾಗಿ ಬದುಕಬೇಕಾಗಿತ್ತು ಅಂದ್ರೆ, ಸಂತೋಷವಾಗಿ ಬದುಕಬೇಕಾಗಿತ್ತು ಅಂದ್ರೆ ಇಲ್ಲಿರೋದು ಒಂದೇ ಸೂತ್ರ. ಏನ್ರಿ ಏನೋ ಅಪೇಕ್ಷೆ ಇಟ್ಕೊಂಡು ಬದುಕಬಾರ್ದನ್ರಿ ಅಂತ ಕೇಳ್ಬೋದು. ಏನೋ ಅಪೇಕ್ಷೆ ಇಟ್ಕೊಂಡು ಬದುಕಬಾರ್ದಂತಲ್ಲ, ಗೊತ್ತಿರ್ಬೇಕು ಮನುಷ್ಯಗೆ. ಈಗ ಕಬಡ್ಡಿ ಆಡ್ತಾರೆ, ಕಬಡ್ಡಿ ಆಡಾಗ ಯಾರು ಸೋಲ್ಬೇಕಂತ ಹೋಗ್ತಾರೆ, ಕಬಡ್ಡಿ ಗೆರಿ ಕೊಡ್ತೀನಿ ಮುಟ್ಕೊಂಡು ಹೋಗ್ಬಿಡ್ರಪ್ಪ ನಾವು ಸೋಲ್ತೀವಂತೀರ. ಇಲ್ಲ, ಕಬಡ್ಡಿ ಆಡುವಾಗ ಗೆದಿಬೇಕನ್ನುವ ಅಪೇಕ್ಷೆಯಿಂದನ ಹೆಜ್ಜೆ ಇಡಬೇಕು. ಗೊತ್ತಿರ್ಬೇಕು ಏನು ಅಂದ್ರೆ ಗೆದಿಬೇಕಂತನ ಆಡ್ಬೇಕು. ಕೊನೆಗೆ ಮ್ಯಾಲ ಕುಂತ ಅಂಪೈರ್ ಏನು ಡಿಸಿಷನ್ ಕೊಡ್ತಾರಲ್ಲ ಅದಕ್ಕೆ ತಿಳಿಬಾರ್ಬೇಕು ಅಷ್ಟೇ. ಹಂಗೆ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಮಾಡಬೇಕಂತ ಪ್ರಯತ್ನ ಮಾಡಬೇಕು. ಕೊನೆಗೆ ಗೊತ್ತಿರಬೇಕು ಮ್ಯಾಲ ಕುಂತ ಶಿವ ಏನು ಡಿಸಿಷನ್ ಕೊಡ್ತಾನಲ್ಲ ಅದು ಅಂಪೈರ್ ಡಿಸಿಷನ್, ಅದು ಒಪ್ಕೋಬೇಕನ್ನೋ ತಲೆಯಾಗಿರ್ಬೇಕು. ಇದನ್ನು ತಲೆಯಾಗಿರ್ತಾನೆ ಸುಖಿಯಾಗಿರ್ತಾನೆ, ಸಂತೋಷವಾಗಿರ್ತಾನೆ ಮನುಷ್ಯ. ಇದು ಡಿಸಿಷನ್, ಅವನ ಡಿಸಿಷನ್ ಅಂತ ಗೊತ್ತಿರಬೇಕು ಮನುಷ್ಯ. ಅದಕ್ಕೆ ಮನುಷ್ಯ ಇದೊಂದು ಸೂತ್ರ ಇದು ಏನು, ಇದೆಲ್ಲವೂ ದೇವನದು ಅಂತ ಭೋಗಿಸು. ಈ ಪ್ರಪಂಚ ಇದು ಶಿವಪುರ, ಇದೆಲ್ಲವೂ ದೇವ ಕೊಟ್ಟಿದ್ದು. ನನ್ನ ಜೀವನ, ನನ್ನ ಸಂಪತ್ತು, ನನ್ನ ಹೊಲ ಮನೆ ಭಗವಂತ ಇದು ನಿನ್ನ ಪ್ರಸಾದ ಅನ್ನುವ ಭಾವ ಇರಬೇಕಷ್ಟೇ ಮನುಷ್ಯ. ಇದು ನಿನ್ನ ಪ್ರಸಾದ. ಇದು ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ, ಒಮ್ಮೆ ಮಾನ ಬರ್ತೈತಿ, ಒಮ್ಮೆ ಅಪಮಾನ ಬರ್ತೈತಿ, ಒಮ್ಮೆ ನಿಂದೆಗಳು ಬರ್ತಾವ. ಏನ ಬರಲಿ ಇದೆಲ್ಲವೂ ನಿನಗೆ ಅರ್ಪಿಸಿ ಬದುಕುವೆ ನಾನು ಅನ್ನುವ ಭಾವ ಇರಬೇಕು ಮನುಷ್ಯ. ಬರ್ತೈತಿಲ್ಲ ಜೀವನದ ಮೇಲೆ ಎಲ್ಲವೂ ನಾವು ಅನ್ಕೊಂಡಾಗಿರ್ತೈತಿ. ಒಮ್ಮೆ ಚುಚ್ಚು ಮಾತುಗಳು ಬರ್ತಾವೆ, ಎಲ್ಲ ಟೈಮಿಗೆ ಮೆಚ್ಚು ಮಾತುಗಳು ಇರ್ತವೆ. ಒಮ್ಮೆ ಚುಚ್ಚು ಮಾತುಗಳು ಬರ್ತಾವೆ, ಒಮ್ಮೆ ಕಷ್ಟಗಳು ಬರ್ತಾವೆ, ಒಮ್ಮೆ ಬಡತನ ಬರ್ತೈತಿ, ಒಮ್ಮೆ ಜೀವನದಲ್ಲಿ ಸೋಲು ಬರ್ತೈತಿ. ಗೊತ್ತಿರಬೇಕು ಇದೆಲ್ಲ ಭಗವಂತ ನಿನ್ನಿಚ್ಛೆ ಅಷ್ಟೇ, ನಿನಗೆ ಅರ್ಪಿಸಿ ಬದುಕುವೆ ಅಷ್ಟೇ. ಇದು ನನ್ನ ಜೀವನದ ಅದು ಬಡತನವೇ ಇರಲಿ, ಸೋಲೇ ಇರಲಿ, ಕಷ್ಟ ಇರಲಿ, ನಿಂದೆಯ ಮಾತುಗಳಿರಲಿ, ಭಗವಂತ ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ನಿನ್ನಿಚ್ಛೆಗೆ ಅರ್ಪಿಸಿ ನಾನು ಬದುಕುವೆ ಅಂದರೆ ತಲೆ ಹಗರಾಗುತ್ತಷ್ಟೆ. ನಿನ್ನಿಚ್ಛೆಗೆ ಅರ್ಪಿಸಿ ಈ ಜೀವನವನ್ನು ನಾನು ಬದುಕ್ತೀನಿ. ಬರ್ತಾವ ಕಷ್ಟಗಳು ಬರೋದಿಲ್ಲ, ನನ್ನ ಜೀವನದೊಳಗೆ ಕಷ್ಟಗಳು ಬರ್ತಾವೆ. ಮೂರ್ತಿಗೆ ಹೋಗಿ ಒಬ್ಬ ಕೈ ಮುಗಿದು ಕೇಳ್ತಿದ್ದ, ಕಲ್ಲಿನ ಮೂರ್ತಿಗೆ ನನ್ನ ಕಷ್ಟ ಪಾರು ಮಾಡಪ್ಪ ಅಂತ ಗರ್ಭಗುಡಿ ಮುಂದೆ ನಿಂತು ಮನುಷ್ಯ ಕೇಳ್ತಿದ್ದ. ಗುಡಿಯೊಳಗಿರುವ ಕಲ್ಲಿನ ಮೂರ್ತಿ ಹೇಳ್ತಿತ್ತು, ಅಕಸ್ಮಾತ್ ನಾನು ಕಷ್ಟದ ಏಟು ತಿನ್ನದೇ ಇದ್ದಿದ್ರೆ ನೀ ಇವತ್ತು ನನ್ನ ಗುಡಿ ಮುಂದೆ ಬಂದು ಕೈ ಮುಗಿತಿರ್ಲಿಲ್ಲ ಅಂತ ಮೂರ್ತಿ ಹೇಳ್ತಿತ್ತು ಮನುಷ್ಯ. ಅಂದ್ರೆ ಕಷ್ಟಗಳು ಬರುವ ಜೀವನದೊಳಗೆ, ಚುಚ್ಚು ಮಾತುಗಳು ಬರುವ ಯಾರಿಗೆ ಬಂದಿಲ್ಲ ಹೇಳಿ ಅಂತ. ನೀವು ಊರ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚಕ್ಕಾಗತ್ತ? ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಊರು ಅಂದಮೇಲೆ ಬಾವ್ಯಾಗ ಬಿದ್ದವ್ರು, ಊರ್ ಮಂದಿ ಬಾವ್ಯಾಗ ಬಿದ್ದವ್ರನ್ನ ತೆಗಿಬಹುದು, ಊರ್ ಮಂದಿ ಬಾಯಾಗ ಬಿದ್ದವ್ರನ್ನ ತೆಗಿಯಕ್ಕೆ ಸಾಧ್ಯ. ಬರೋ ಊರು ಅಂದ್ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ, ನಿನ್ನೆ ಮೊನ್ನೆ ಯಾರೋ ಒಂದೆರಡು ಕೆಟ್ಟ ಮಾತುಗಳನ್ನು ಆಡಿರ್ತಾರೆ. ಈಗ ಮನ್ಯಾಗ ತಾಯಿಂದಿರ್ತೀವಿ, ನೀವು ನಿನ್ನೆ ಅಡಿಗೆ ಗಂಡು ಮಕ್ಳಿಗೆ ಕೊಡ್ರಿ, ಊಟಕ್ಕೆ ಇಡ್ರಿ, ಅವ್ರು ಏನಂತಾರ ಹಳಸಿದೊಳ್ಬೇಕನ್ನಂತಾರ. ಅಂದ್ರೆ ಏನಾಗುತ್ತೆ ಉಂಡ್ರಿ, ಏನು ತಪ್ಪೈತಿ ಅಂದ್ರೆ ನಿನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ. ಅಂದ್ರೆ ನಿನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ ಅಂತ ಹೆಂಗೆ ಗೊತ್ತೈತಿ? ನಿನ್ನೆ ಮಾತಾಡಿದ ಮಂದಿ ಮಾತು ತಲೆಯಾಗ ತೊಗೊಂಡ್ರೆ ತಲೆನೂ ಕೆಡ್ತೈತೆ ಅನ್ನೋದು ಗೊತ್ತಿರ್ಬೇಕಂತ ಹಳಸಿದ ಅಡಿಗೆ ಉಣ್ಬಾರ್ದು, ಹಳಸಿದ ಮಾತು ತೊಗೊಳ್ಬಾರ್ದು. ಹಳಸಿದ ಅಡಿಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ, ಹಳಸಿದ ಮಾತು ತೊಗೊಂಡ್ರೆ ತಲೆ ಕೆಡ್ತೈತಿ ಅಷ್ಟೆ. ಇರ್ತಾವ ಒಮ್ಮೆ ಬಡತನ ಬರ್ತೈತಿ, ಒಮ್ಮೆ ಸೋಲುಗಳಾಗ್ತಾವ. ಗೊತ್ತಿರ್ಬೇಕು ಮನುಷ್ಯಾಗ ಇವೆಲ್ಲ ಜೀವನದೊಳಗಿರುತ್ತೆ. ಹೆಂಗೆ ಬದುಕುವುದು ಅಂದ್ರೆ ಮನುಷ್ಯ ಸುಖವಾಗಿರ್ಬೇಕಾದ್ರೆ, ಸಂತೋಷವಾಗಿರ್ಬೇಕಾದ್ರೆ, ನಿಶ್ಚಿಂತೆ ಇರ್ಬೇಕಾದ್ರೆ ಒಂದು ಸೂತ್ರ ಏನಂದ್ರೆ ಇದ್ದಂಗಿರ್ಬೇಕು, ಇಲ್ಲದಂಗೂ ಇರಬೇಕು, ಮ್ಯಾಲೆ ಅವ್ನು ಕರೆದಾಗ ಎದ್ದು ಹೋಗಂಗಿರ್ಬೇಕು. ಇಷ್ಟಿದ್ದು ಬಿಟ್ಟರೆ ಇದು ಸುಖದ ಸೂತ್ರ ಅಷ್ಟೇ.
ಇದ್ದಂಗಿರ್ಬೇಕು ಇಲ್ದಂಗಿರ್ಬೇಕು. ಮ್ಯಾಲೆ ನಾವು ಕರೆದ್ರೆ ಎದ್ದು ಹೋಗಂಗೆ, ಕಾರ್ಯಕ್ರಮದಿಂದ ಎದ್ದು ಹೋಗೋದಲ್ಲ ಹೇಳೋದು, ಮ್ಯಾಲೆ ನಾವು ಕರೆದ್ರೆ ಎದ್ದು ಹೋಗಂಗಿರ್ಬೇಕು. ಅದು ಸುಖದ ಸೂತ್ರ ಇದು ಅಷ್ಟೇ. ಅದಕ್ಕೆ ಮನುಷ್ಯನಿಗೆ ಏನು ತಲೆಯಾಗಿರ್ಬೇಕು, ನಾವು ಶಿವಪುರದವರು. ಶಿವಪುರ ಅಂದ್ರೆ ಊರಲ್ಲ, ಇದು ಪ್ರಪಂಚವೇ ಒಂದು ಶಿವಪುರ. ನಮ್ಮ ತಲೆಯಾಗಿದ್ದು ನನ್ನ ದೇಹಪುರ, ಇದರೊಳಗಿರುವ ಶಕ್ತಿ ಶಿವ, ನನ್ನ ದೇಹ ಶಿವಪುರ, ನಮ್ಮ ಊರ ಶಿವಪುರ. ಈ ಪ್ರಪಂಚವೇ ಒಂದು ಶಿವಪುರ, ನಾವೆಲ್ಲ ಶಿವಪುರ ನಿವಾಸಿಗಳಷ್ಟೇ. ಇದೊಂದು ತಲೆಯಾಗಿಟ್ಟುಕೊಂಡು ಬದುಕಿದ್ರೆ ಮನುಷ್ಯ ನಿಶ್ಚಿಂತೆಯಿಂದ ಬದುಕ್ತಾನೆ ಅನ್ನುವಂಥ ಮಾತು ಹೇಳಿ ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು. ಈ ಕಾರ್ಯಕ್ರಮ ಸದಾ ಬೆಳೀತಾ ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ. ಆಶೀರ್ವಚನವನ್ನು ದಯಪಾಲಿಸಿದ ಪರಮ ಪೂಜ್ಯರಿಗೆ